ಸೊ ನನ್ನ ಹೆಸರು ಅಪ್ರೂಪ್ ಅಂತ. ನೀವು ಸ್ಪೋರ್ಟ್ಸ್ ಕೋಟನಲ್ಲಿ ಬೆಂಗಳೂರಿಗೆ ಬಂದ್ರಿ. ಸ್ಪೋರ್ಟ್ಸ್ ಇಸ್ ಬಿಕಮ್ ಅ ವೆರಿ ಮೇಜರ್ ಪಾರ್ಟ್ ಆಫ್ ಯುವರ್ ಲೈಫ್ ಅಲ್ವಾ? ಆಫ್ಟರ್ ಕೋವಿಡ್ 2 years ಆಫ್ ಗ್ಯಾಪ್ ಆಗ್ಬಿಡ್ತಲ್ಲ, ಲೈಕ್ ಡಿಸ್ಕಂಟಿನ್ಯೂ ಆಗ್ಬಿಡ್ತು ಪೂರಾ. ನಮ್ಮ ಸ್ಪೋರ್ಟ್ಸ್ ಆಕ್ಟಿವಿಟಿ ಇಲ್ದಂಗೆ ಆಗ್ಬಿಡ್ತು. ಎಲ್ಲಿ ಯು ಹ್ಯಾವ್ ಫನ್? ದಾವಣಗೆರೆ ಇಸ್ ಫನ್ ಅಥವಾ ಬ್ಯಾಂಗ್ಳೂರ್ ಇಸ್ ಫನ್? ಬ್ಯಾಂಗ್ಳೂರ್ ಆಬ್ವಿಯಸ್ಲಿ. ಏನಕ್ಕೆ? ಜಸ್ಟ್ ಟು ಡ್ರಿಂಕ್ ಅ ಕಾಫಿ, 10 rupees ಕಾಫಿ ವಿಲ್ ಗೋ ಟು ಏರ್ಪೋರ್ಟ್ ಅಂಡ್ ಅಷ್ಟು ಕಿಲೋಮೀಟರ್. ಅದೆಲ್ಲ ಒಂದು ಮೆಮೊರೀಸ್ ತರ. ಕಿರಿಕ್ ಪಾರ್ಟಿ ಫಿಲ್ಮ್ ಸೀನ್ ಇತ್ತ? ಅದೇ ತರ ಸೀನ್ಸ್ ಅಂತೂ ಇದೆ. ಅಂದ್ರೆ ಟ್ರೇಡರ್ ಅಂದ್ರೆ ಹೆಂಗೆ? 100 rupees ಹಾಕಿ ಯು ಕಾಲ್ ಯುವರ್ ಸೆಲ್ಫ್ ರಿಟೇಲ್ ಟ್ರೇಡರ್ ಆರ್ ಯು ಡೂ ಅ ಸೈಜಬಲ್ ಟ್ರೇಡಿಂಗ್? ನಾನು ಗ್ಯಾಮ್ಲಿಂಗ್ ತರ ನೋಡಿಲ್ಲ ಟ್ರೇಡರ್. ಲೈಕ್ ಲಾಟ್ ಆಫ್ ಪೀಪಲ್ ಸಿ ಇಟ್ ಆಸ್ ಅ ಗ್ಯಾಮ್ಲಿಂಗ್. ಹೌ ಮಚ್ ಹ್ಯಾವ್ ಯು ಲಾಸ್ಟ್? ಹೌ ಮಚ್ ಹ್ಯಾವ್ ಯು ಮೇಡ್? ಲಾಸಸ್ ಜಾಸ್ತಿ ಆಗಿದೆ ಪ್ರಾಫಿಟ್ಸ್ ಗಿಂತ. ಯಾಕಂದ್ರೆ ನೀವು ಕಲಿತಿದ್ದಾಗ ಲಾಸಸ್ ಹಾಗೆ ಆಗುತ್ತೆ. Tier 1 ಕಾಲೇಜಲ್ಲಿ ಬಂದಂತ ಹುಡುಗ ಆಗಿದ್ದಿದ್ರೆ ಸ್ವಲ್ಪ ಟಚ್ನಲ್ಲಿ ಮಾತಾಡಿರ್ತಿದ್ರು. ಬಟ್ ಯು ಆರ್ ಸ್ಟಿಲ್ ಹಂಬಲ್. ತೋರಿಸ್ಕೊಳ್ಳೋದೆಲ್ಲ ಒಂಥರ ನನಗೆ ಇಷ್ಟ ಆಗಲ್ಲ. ನಿಮ್ಮ ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಇಲ್ವಾ ಗೋಲ್ಡ್ ಮೆಡಲ್ ವಿನ್ನರ್ ಅಂತೆಲ್ಲ? Hello and welcome to India's only student podcast, No Filter Please. I'm super excited to shoot our 8th episode because 2 ತಿಂಗಳು ಮುಂಚೆ ನಾವು ಪಾಡ್ಕಾಸ್ಟ್ನ ಶುರು ಮಾಡಿದಾಗ ಟಿಂಬಕ್ಡು ಮತ್ತು ಟಿಂಬಕ್ಡು ಟೀಮ್ನಲ್ಲಿ ಇದ್ದಂಥ ಒಂದೇ ಉದ್ದೇಶ ಏನಂತ ಹೇಳಿದ್ರೆ, ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ, ಬೇರೆ ಬೇರೆ ರೀಜನ್ನಿಂದ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿಯಿಂದ ಸ್ಟೂಡೆಂಟ್ಸ್ನ ಇನ್ವೈಟ್ ಮಾಡಿ ಅವ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೊಬೇಕು. ವಿ ಶುಡ್ ಗಿವ್ ದೆಮ್ ಅ ಫೇರ್ ಆಪರ್ಚುನಿಟಿ ಟು ಎಕ್ಸ್ಪ್ರೆಸ್ ಹೂ ದೇ ಆರ್ ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ವಿ. ನೀವು ಕೊಟ್ಟಂಥ ರೆಸ್ಪಾನ್ಸ್ ನಮಗೆ ಇನ್ನಷ್ಟು ಮೋಟಿವೇಶನ್ ಕೊಟ್ಟಿದೆ. ಸೊ ವಿ ವಾಂಟ್ ಟು ಇನ್ವೈಟ್ hundreds of more students to our show and explore what student life looks like today in India ಅಂತ. ಸೊ ಇವತ್ತು ಅಂಥದ್ದೇ ಒಬ್ಬ ಸ್ಟೂಡೆಂಟ್ ನಮ್ಮ ಮಧ್ಯ ಇದ್ದಾರೆ. ಅಪ್ರೂಪ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಏನು ಅನಿಸ್ತು ನಿಮಗೆ ನಾವು ನಿಮ್ಮನ್ನು ಪಾಡ್ಕಾಸ್ಟಿಗೆ ಇನ್ವೈಟ್ ಮಾಡಿದಾಗ? ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬಿಕಾಸ್ ಯೂಶಲಿ ಟ್ರೆಂಡ್ ಅದಿರುತ್ತಲ್ಲ ಪಾಡ್ಕಾಸ್ಟಲ್ಲಿ. ನನಗೂ ಬಿಕಾಸ್ ಇವಾಗ 7 ಎಪಿಸೋಡ್ ರಿಲೀಸ್ ಆಗಿದೆ. ನಾವಿನ್ನೂ ವಿ ಹ್ಯಾವ್ ಲೈನ್ಡ್ ಅಪ್ ಅನದರ್ 10 more episodes ಅಟ್ಲೀಸ್ಟ್ ಈ ಸೀಸನಲ್ಲಿ. ನಮಗೆಲ್ಲ ಏನು ಹೇಳೋದಂದ್ರೆ, ನೀವು ಯಾಕೆ ಸ್ಟೂಡೆಂಟ್ನ ಕರೆಸಿ ಮಾತಾಡಿಸ್ತೀರ ಅಂತ. ನಾವು ಹೇಳೋದು ಯಾಕೆ ಕರೆಸಬಾರ್ದು, ಬಿಕಾಸ್ ಯು ನೀಡ್ ಟು ನೋ ಅಲ್ಲ ಸ್ಟೂಡೆಂಟ್ ಲೈಫಲ್ಲಿ ಇವತ್ತೇನು ನಡೀತಾ ಇದೆ ಅಂತ. ಸೊ ನಿಮ್ಗೆ ಏನು ಅನಿಸ್ತು? ನಾವು ನಿಮ್ಮನ್ನ ಲೈಕ್ ನನಗೆ ಇದೊಂಥರ ಆಪರ್ಚುನಿಟಿ ಆಗಿ ಕಾಣಿಸ್ತು. ಲೈಕ್ ಎವ್ರಿ ಟೈಮ್ ನಾವು ಪಾಡ್ಕಾಸ್ಟ್ ನೋಡಿದಾಗ ಎಲ್ಲ ಸೆಲೆಬ್ರಿಟೀಸ್, ಎಲ್ಲ ಸಕ್ಸಸ್ಫುಲ್ ಪೀಪಲ್ಸ್ ಬಂದಿದ್ದಾರೆ. ಸೊ ಇವಾಗ ನಾರ್ಮಲಿ ಭಾರಿ ಸ್ಟೂಡೆಂಟ್ಸ್ ಲೈಕ್ ಅವ್ರ ನಾರ್ಮಲ್ ಲೈಫಲ್ಲಿ ಇಷ್ಟೊಂದು ಫೇಲ್ಯೂರ್ಸ್ ಆಗಲಿ ಸಕ್ಸಸ್ ಆಗಲಿ ಯಾರಿಗೂ ಕಾಣ್ಬರಲ್ಲ. ಲೈಕ್ ಇಫ್ ದೇ ವಾಂಟ್ ಟು ಓಪನ್ ಅಪ್ ಪಾಡ್ಕಾಸ್ಟ್ ಥ್ರೂ ಇಂದ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊಳಕ್ಕೆ. ಸೊ ನಾನು ಇದೊಂದು ಆಪರ್ಚುನಿಟಿ ಆಗಿ ತಗೊಳ್ತೀನಿ. ಸೊ ಯು ಆರ್ ರೆಡಿ ಟು ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಅಸ್. ಗ್ರೇಟ್. ಸೊ ಬಿಫೋರ್ ವಿ ಡಿಗ್ ಇನ್ ಟು ದ ಕಾನ್ವರ್ಸೇಷನ್ ಅಲ್ಲ, ನಿಮ್ಮ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ. ಎಲ್ಲಿನವರು ನೀವು? ಏನು ಮಾಡ್ತಾ ಇದ್ದೀರಾ? ಏನು ಓದ್ತಾ ಇದ್ದೀರಾ? ಸೊ ನನ್ನ ಹೆಸರು ಅಪ್ರೂಪ್ ಅಂತ. ನಾನು ಸುರಣ ಕಾಲೇಜಲ್ಲಿ ಫೈನಲ್ ಇಯರ್ BBA ಮಾಡ್ತಿದ್ದೀನಿ. ಆ್ಯಂಡ್ ನಾನು ಬೆಂಗಳೂರಿಗೆ ಬಂದಿದ್ದು ಸ್ಪೋರ್ಟ್ಸಿಂದ, ಥ್ರೂ ಸ್ಪೋರ್ಟ್ಸ್. ಐ ಆಮ್ ಅ ಬಾಸ್ಕೆಟ್ಬಾಲ್ ಪ್ಲೇಯರ್. ನಾನು ಸೆಲೆಕ್ಷನ್ ಕೊಟ್ಟು ಅಲ್ಲಿಂದ ಸೆಲೆಕ್ಟ್ ಆದಮೇಲೆ DYS ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ಕಂಠೀರವ ಸ್ಟೇಡಿಯಮಲ್ಲಿದೆ, ಅಲ್ಲಿಗೆ ಥ್ರೂ ಸೆಲೆಕ್ಷನ್ ಆದಮೇಲಿಂದ ಫಸ್ಟ್ PU ಇಂದ ಇಲ್ಲೇ ಇದ್ದೀನಿ. ಸೊ ನನಗೆ ಒಂದು ಡ್ರಾಸ್ಟಿಕ್ ಚೇಂಜ್ ಅಂದರೆ, ಇವಾಗ 10th ತನಕ ನಾನು ಫ್ಯಾಮಿಲಿಯ ಜೊತೆಗಿದ್ದು ಅವ್ರ ಜೊತೆನೇ ಬೆಳೆದು ಮಾಡಿರೋದು. ಒಂದೇ ಸತಿಗೆ ಬೆಂಗಳೂರು ಬಂದು ಹಾಸ್ಟೆಲಲ್ಲಿದ್ದು ಲೈಕ್ ಪೂರಾ ಚೇಂಜ್ ಆಯಿತು. ಸೊ ಇದೊಂಥರ ಸ್ಪೋರ್ಟ್ಸ್ ಲೈಫ್ ಥ್ರೂ ಅದ್ರ ಜೊತೆ ಹ್ಯಾಂಡಲ್ ಮಾಡಬೇಕು ಎಜುಕೇಷನ್ನು. ಒಂಥರ 5 years ಆಫ್ ಎಕ್ಸ್ಪೀರಿಯನ್ಸ್, ಒಂದು ಗ್ರೇಟ್ ಜರ್ನಿ ಥರನೇ. ಸೊ ಯಾವ ಊರಿನವರು ನೀವು? ಬೆಂಗಳೂರಿಗೆ ಬಂದಿದ್ದೀರಾ? ನಾನು ದಾವಣಗೆರೆಯಿಂದ ಬೇಸಿಕ್ಲಿ. ಐ ವಾಸ್ ಬ್ರಾನ್ ಆ್ಯಂಡ್ ಬಾಟ್ ಅಪ್ ಇನ್ ದಾವಣಗೆರೆ ಓನ್ಲಿ. ಸೊ ಇವಾಗ 5 years ಆಯಿತು. 2019 ಏನೋ ಬಂದಿರೋದು. ಒಬ್ಬನೇ ಮಗನಾ ಅಥವಾ? ಇಲ್ಲ, ನನಗೆ ಒಬ್ರು ಅಕ್ಕ ಇದ್ದಾರೆ. ಓಕೆ. ಸೊ ನೀವು ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದ್ರಿ ಬಿಕಾಸ್ ಸ್ಪೋರ್ಟ್ಸ್ ನಿಮ್ಮನ್ನ ಬೆಂಗಳೂರಿಗೆ ಕರ್ಕೊಂಬಂತ. ನೀವು ಸುರಾನಾದಲ್ಲಿ ಇವಾಗ ಫೈನಲ್ ಇಯರ್ BBA ನಲ್ಲಿ ಇದ್ದೀರಾ. ಮುಂದೆ ಓದಬೇಕು ಅಂತ ಪ್ಲಾನ್ಸ್ ಇದೆಯಾ? ಬಿಕಾಸ್ ನೀವು ಹೇಳ್ಬೇಕಾದ್ರೆ MBA ವರ್ಡ್ ಬಂತು. ಸೊ ಅದು ಫೈನಲ್ ಇಯರ್ ಬಂದಾಗ ಸ್ಟೂಡೆಂಟ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾರೆ. MBA BBA ಅಲ್ಲದೆ MBA ಮಾಡಬೇಕಾ ಬೇಡ, ಇಟ್ ಈಸ್ ಹೆಲ್ಪ್ಫುಲ್ ಆರ್ ನಾಟ್ ಅಂತ. ನಿಮ್ಗೆ ಏನು ಅನಿಸ್ತಾ ಇದೆ, ಮಾಡಬೇಕಾ ಬೇಡವಾ? ನಾನು ಒಂದು 10 ಸತಿ ಚೇಂಜ್ ಮಾಡಿದ್ದೀನಿ ಮೈಂಡ್. ಲೈಕ್ MBA ಮಾಡಬೇಕಾ ಬೇಡ, ಲೈಕ್ ಅದ್ರ ಥ್ರೂ ಹೆಲ್ಪು ಆಗುತ್ತೆ, ಅದ್ರ ಥ್ರೂ ಇಲ್ಲ ನಮಗೆ ಬಿಸ್ನೆಸ್ ಥ್ರೂ ನಮ್ಮ ಬಿಸ್ನೆಸ್ಸಲ್ಲಿ ಏನು ಬೇಕು ಅದ್ರ ಮೇಲೆ ಏನಾದ್ರು ಕೋರ್ಸಸ್ ಮಾಡ್ಬೋದಾ ಅಂತ ಆ ಕಡೆನೂ ಮೈಂಡ್ ಚೇಂಜ್ ಆಗ್ತಿರುತ್ತೆ. ಸೊ ನಾನು ಎಕ್ಸ್ಪೀರಿಯನ್ಸ್ ಪೀಪಲ್ ಜೊತೆಲ್ಲ ಮಾತಾಡಿದ್ದೆ, ಲೈಕ್ ಅಬ್ರಾಡ್ ಎಲ್ಲ ಹೋಗಿ ಬಂದಿದ್ರು. ಅವರೆಲ್ಲ ಮಾತಾಡಿದಾಗೆಲ್ಲ ಅವ್ರು ಏನು ಹೇಳ್ತಾರೆ, MBA ಮಾಡಿ ಯು ವಿಲ್ ಗೆಟ್ ದ ಎಕ್ಸ್ಪೀರಿಯನ್ಸ್. ಅಲ್ಲಿರೋ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಅವ್ರ ಥ್ರೂ ನಿನಗೆ ನೆಟ್ವರ್ಕಿಂಗ್ ಆಗ್ಬೋದು. ಆ ಥರ ಒಂದಾದರೆ
ವೈ ಟು ಲೈಕ್ 2 ವರ್ಷ ನೀವು ನಮ್ಮ ಬಿಸ್ನೆಸ್ ಮೇಲೆ ಏನಾರು ರಿಲೇಟೆಡ್ ಏನಾರು ಹಾಕಿದ್ರೆ ಲೈಕ್ ಎನಿ ಕೋರ್ಸಸ್ ಅಲ್ಲಿ ಇಲ್ಲಿ ಹೋದಾಗ, ಸೊ ಅದ್ರ ಮೇಲೆ ನಿಮಗೆ 2 ವರ್ಷ ಕರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಸಿಕ್ಕರೆ ನಮ್ಮ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ನಿಮ್ ಬಿಸ್ನೆಸ್ ಅಂದ್ರೆ ನಿಮ್ ತಂದೆ ಬಿಸ್ನೆಸ್? ನಮ್ಮ ತಂದೆ ಬಿಸ್ನೆಸ್. ಏನ್ ಬಿಸ್ನೆಸ್? ಅವ್ರದ್ದು ಕೀ ಶಾಪ್ ಅಂತ ಇದೆ, ಲೈಕ್ ಅಡಿಷನಲ್ ಕೀಸ್ ಮಾಡೋದು, ಪ್ರೋಗ್ರಾಮಿಂಗ್ ಮಾಡೋದು, ಇಮೊಬಿಲೈಸಿಂಗ್ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಥ್ರೂ ಪ್ರೋಗ್ರಾಮಿಂಗ್ ದ ಕೀಸ್, ಲೈಕ್ ನಾವು ಒಂದು ಸೊಲ್ಯೂಷನ್ಸ್ ಕೊಡೋದು ಕೀಗೆ. ಅಕಸ್ಮಾತ್ ಆಗಿ ಏನಾರೋ ಒಬ್ರು ಕೀ ಕಳ್ಕೊಂಡ್ರೆ ದೇ ಆರ್ ಹ್ಯಾವಿಂಗ್ ಓನ್ಲಿ ಒನ್ ಕೀ, ಸೊ ಇಫ್ ದೇ ವಾಂಟ್ another key, like they will be scared to lose another key. Correct. So for them to provide a solution, they will come to a shop, visit our shop. We'll make a additional key with a good quality and all. So adralli innu expand ಮಾಡಿ ಮುಂದೆ. Okay, so you're interested in joining your dad's business basically. ಅದಕ್ಕೆ MBA ಮಾಡ್ಬೇಕಾ ಬೇಡವಾ, ಇಲ್ಲ ನಾನು MBA ಮಾಡಿದ್ರೆ ನಮ್ಮ ಅಪ್ಪಂಗೆ ಏನಾರು ಅಂದ್ರೆ ಅಪ್ಪನ ಬಿಸ್ನೆಸ್ ಗೆ ಏನಾರು ವ್ಯಾಲ್ಯೂ ಅಡಿಷನ್ ಇದೆಯಾ ಇಲ್ವಾ ಅನ್ನೋದು ನಿಮ್ಮ ಅದರಲ್ಲಿ ರಿಸರ್ಚ್ ಅಲ್ಲಿ ಇದೆ ಇನ್ನು ಫೈನಲ್ ಇಯರ್. ಸೊ ನಾನು ಯಾವಾಗ್ಲೂ ಏನ್ ಟ್ರೆಂಡ್ ನೋಡಿದೀನಿ ಅಂತ ಹೇಳಿದ್ರೆ, MBA ಮಾಡಕ್ ಮುಂಚೆ ಬೇಕಾದ್ರೆ ನೀವು 1-2-3 ವರ್ಷ ಕೆಲಸ ಮಾಡ್ಬೋದು. ಅಂದ್ರೆ MBA ಇಮಿಡಿಯೇಟ್ ಆಗಿ ಏನು ಮಾಡ್ಬೇಕು ಅಂತ ಯಾವ ರೂಲ್ಸ್ ಎಲ್ಲೂ ಇಲ್ಲ. ಸೊ ನೀವು 1-2-3 ವರ್ಷ ವರ್ಕ್ ಮಾಡಿ ನೋಡಿ, ಅಕಸ್ಮಾತ್ ನಿಮ್ಗೆ ಇನ್ನೂ ಏನಾದ್ರು ಎಕ್ಸ್ಪೋಜರ್ ಬೇಕು ಅಥವಾ ನಿಮಗೆ MBA ಮಾಡೋದ್ರಿಂದ ಏನಾದ್ರು ವ್ಯಾಲ್ಯೂ ಅಡಿಷನ್ ಇದೆ ಅಂತ ಗೊತ್ತಾದ್ರೆ ದೆನ್ ಯು ಕ್ಯಾನ್ ಗೋ ಜಾಯಿನ್ MBA ಅಲ್ಲ. ಐ ಥಿಂಕ್ that is where practical exposure ಸಿಗದೆ ಇದ್ದಾಗ ಅಲ್ಲ ಇದೆಲ್ಲ ಕನ್ಫ್ಯೂಷನ್ ಶುರು ಆಗುತ್ತೆ. ಬಟ್ ನೀವು ಹೇಳಿದ್ರಿ ಬಾಸ್ಕೆಟ್ಬಾಲ್ ಪ್ಲೇಯರ್ ಅಂತ, ಯಾವಾಗ ಶುರುವಾಯ್ತು? ನಾನು ಎಷ್ಟೊಂದು ಜನ ಹತ್ರ ಮಾತಾಡಿದ್ದೀನಿ, ಅಲ್ಲ ಸ್ಟೂಡೆಂಟ್ಸ್ ಹತ್ರ. ವೆರಿ ಫ್ಯೂ ಪೀಪಲ್ ನನಗೆ ಅಥವಾ ವೆರಿ ಫ್ಯೂ ಸ್ಟೂಡೆಂಟ್ಸ್ ಹೂ ಕಮ್ ಫ್ರಮ್ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್. ನೀವು ಸ್ಪೋರ್ಟ್ಸ್ ಕೋಟನಲ್ಲಿ ಬೆಂಗಳೂರಿಗೆ ಬಂದ್ರಿ, ಸ್ಪೋರ್ಟ್ಸ್ ಇಸ್ ಬಿಕಮ್ ಅ ವೆರಿ ಮೇಜರ್ ಪಾರ್ಟ್ ಆಫ್ ಯುವರ್ ಲೈಫ್ ಅಲ್ವಾ. ಆ್ಯಂಡ್ ನನಗೆ ಎಸ್ಪೆಷಲಿ ನಾವು ಯಾವಾಗ ಟಿಂಬಕ್ಡುಗೆ ಅಥವಾ ಬೇರೆ ಕಡೆ ಎಲ್ಲರೂ ನಾನು ಹೈರಿಂಗ್ ಮಾಡಿದ್ದಾಗಲೂ ನಂಗೆ ಒಂದು ಸ್ವಲ್ಪ ಬಯಸ್ನೆಸ್ ಇರುತ್ತೆ. ನನಗೆ ತುಂಬ ಇಷ್ಟ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ ಅಂದರೆ, ಬಿಕಾಸ್ ಯು ಆರ್ ರಫ್ ಆ್ಯಂಡ್ ಟಫ್ ಇರ್ತೀರ. ನಿಮ್ಗೆ ಯಾವ ಸಿಚುವೇಶನ್ ಹೆಂಗೆ ಬಂದರೂ ನ್ಯಾವಿಗೇಟ್ ಮಾಡೋಕ್ಕೆ ಗೊತ್ತಿರುತ್ತೆ, ಮೋಸ್ಟ್ಲಿ ಟೀಮ್ ವರ್ಕ್ ಗೊತ್ತಿರುತ್ತೆ, ಮೋಸ್ಟ್ಲಿ ಬ್ಲೇಮ್ ಗೇಮ್ಸಿಗೆ ಇಳಿಯಲ್ಲ. ಇವಾಗ ಯಾರೋ ಒಬ್ಬ ಬಾಲರಿಂದನೇ ತಪ್ಪಾದರೂ ದೇ ವಿಲ್ ಟೇಕ್ ಓನರ್ಶಿಪ್ ಆಸ್ ಅ ಟೀಮ್ ಅಲ್ಲ, ಸೋತ್ರೆ ಟೀಮ್ ಸೋಲ್ತು ಅಂತ. ಆ್ಯಂಡ್ you will handle failure in a much more positive way than normal. Definitely. So what made you choose sports? ಜರ್ನಿ ಸ್ಟಾರ್ಟ್ ಆಗಿದ್ದು ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗ, ಇನ್ನು ಸಮ್ಮರ್ ಹಾಲಿಡೇ. ಜಸ್ಟ್ ಅಪ್ಪ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಇದ್ರು ಅಂತ ನನಗೆ ಜಾಯಿನ್ ಮಾಡಿಸಿದ್ರು ಬ್ಯಾಸ್ಕೆಟ್ಬಾಲ್ಗೆ. ಅವಾಗ ಆಡ್ತಾ ಅದ್ರ ಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಲೈಕ್ ನಮ್ಮ ಕೋಚ್ ತುಂಬ ಎಕ್ಸ್ಪೀರಿಯನ್ಸ್ ಕೋಚ್ ಇದ್ರು, ಮತ್ತು ಚೆನ್ನಾಗೂ ಹೇಳ್ಕೊಡ್ತಿದ್ರು. ಲೈಕ್ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆದಂಗೆ when I came to like 10th ಸ್ಟ್ಯಾಂಡರ್ಡ್ ಬಂದಾಗ ನನಗೆ ಒಬ್ರು ನಮ್ಮ ಬ್ರದರ್ ಇದ್ರು. ಹಿ ವಾಸ್ ಇನ್ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬ್ಯಾಸ್ಕೆಟ್ಬಾಲಲ್ಲಿ. ಸೊ ಅವ್ರ ಥ್ರೂ ನಮಗೆ ಲೈಕ್ ಹಿಂಗೆ ಆಪರ್ಚುನಿಟಿ ಇದೆ, ನೀನು ಸ್ವಲ್ಪ ಸೆಲೆಕ್ಷನ್ಸ್ ಏನಾರು ಕೊಟ್ಟರೆ ನೀನು ಸ್ಪೋರ್ಟ್ಸಲ್ಲಿ ಮುಂದೆ ಹೋಗ್ಬೋದು ಅಂತ ಎಲ್ಲ. ಸೊ ನೈನ್ತಲ್ಲಿ ಒಂದ್ಸತಿ ಸ್ಪೋರ್ಟ್ಸಲ್ಲಿ ಸೆಲೆಕ್ಷನ್ಗೆ ಕೊಟ್ಟಿದ್ದೆ, ಏನೋ ಒಂದು ಮಿಸ್ಟೇಕ್ ಆಗಿ ಏನು ಆಗಲಿಲ್ಲ. ಸೊ 10th ನಾನು ಸೆಲೆಕ್ಷನ್ ಕೊಟ್ಟಾಗ ಬೆಂಗಳೂರಲ್ಲಿ DYS ಆಗಿದೆ. DYS ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್. ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್. ಓಕೆ, ಅದು ಅಂಡರ್ ಸ್ಟೇಟ್ ಗವರ್ಮೆಂಟ್ ಬರುತ್ತೆ. ಸೊ ನನಗೆ ಎಂಕರೇಜ್ ಆಗಿದ್ದಂದ್ರೆ ಅವ್ರ ಅಣ್ಣ ಇದ್ರಲ್ಲ, ಹಿ ವಾಸ್ ಅ ವೆರಿ ಗುಡ್ ಪ್ಲೇಯರ್. ಏನ್ ಆಡ್ತಾ ಇದ್ರು ಅವರು ಬ್ಯಾಸ್ಕೆಟ್ಬಾಲ್ ಆಡಿದ್ರು. ಅವರು ಬಾರಿ ಮುಂಚೆಯಿಂದ ಆಡ್ತಿದ್ರು. ನಾವು ಈಸ್ ಅ ವೆರಿ ಗುಡ್ ಕೋಚ್. ಈ ಕೋಚಸ್ ಲೈಕ್ 12 ಅಪಾರ್ಟ್ಮೆಂಟ್ಸ್ ಆ ಥರ ಬೆಂಗಳೂರಲ್ಲೇ ಇದ್ದಾರೆ ಅವರು. ಸೊ ಅವ್ರದ್ದೊಂದು ಇನ್ಸ್ಪಿರೇಷನ್ ತಗೊಂಡು ಮತ್ತೆ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಇಲ್ಲಿ ಬೆಂಗಳೂರಲ್ಲಿ ಆಡೋಕ್ಕೆ. ಒಂದು ಹೋಲ್ ಬಿಗ್ ಸಿಟಿ, ನಾನು ದಾವಣಗೆರೆಯಿಂದ ಬಂದ. ಸೊ ಚೂಸ್ ಮಾಡಿ ಲೈಕ್ ಸರಿ ನೋಡ ಏನಾಗುತ್ತೆ ಮುಂದೆ. ಸೊ ಇವಾಗ ನೀವು ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಕೆಳಗಡೆ ಇಸ್ ಇಟ್ ಲೈಕ್ ಅ ಸ್ಪಾನ್ಸರ್ಶಿಪ್? ಅಂದ್ರೆ ಅವ್ರು ಏನೇನು ಟೇಕ್ ಕೇರ್ ಮಾಡ್ತಾರೆ, ಏನು ಅಡ್ವಾಂಟೇಜ್ ನೀವು ಅವ್ರ? ಸೊ ಸೆಲೆಕ್ಷನ್ ಪ್ರೋಸೆಸ್ ಟಫ್ ಇರುತ್ತೆ. ಒಂದ್ಸತಿ ಸೆಲೆಕ್ಟ್ ಆದ್ರೆ ಥ್ರೂ ಗೌರ್ಮೆಂಟೇ ನಿಮಗೆ ಅಕಾಮಿಡೇಷನ್ ಆಗಲಿ, ಫುಡ್ ಆಗಲಿ, ನ್ಯೂಟ್ರಿಷಿಯಸ್ ಫುಡ್ ಆಗಲಿ ಎಲ್ಲ ಥ್ರೂ ಗೌರ್ಮೆಂಟೇ ಸಿಗುತ್ತೆ. ನಮ್ದೇನಂದ್ರು ಲೈಕ್ ವಿ ವಿಲ್ ಗೆಟ್ ದ ಬೆಸ್ಟ್ ಕೋಚ್, ಬೆಸ್ಟ್ ಏನು ಫೆಸಿಲಿಟೀಸ್ ಇರುತ್ತೆ, ಎಲ್ಲ ಗೌರ್ಮೆಂಟ್ ಥ್ರೂ ಬರುತ್ತೆ. ವಿ ಹ್ಯಾವ್ ಟು ಪರ್ಫಾರ್ಮ್ ಆ್ಯಂಡ್ ಶೋ ದಟ್. ಸೊ ಅವ್ರಂದ್ರೆ ನಮಗೆ ಸ್ಪೋರ್ಟ್ಸ್ ಕೋಟಾ ಸಿಗುತ್ತೆ ಕಾಲೇಜಲ್ಲಿ, ವಿಲ್ ಗೆಟ್ ದ ಕನ್ಸೆಷನ್ ಆ್ಯಂಡ್ ಆಲ್. ಸೊ ಹೆಂಗಿತ್ತು ಟ್ರಾನ್ಸಿಷನ್ ದಾವಣಗೆರೆಯಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಕ್ಕೆ? ಇವಾಗ ನೀವು ಆಗಿದ್ದೀರಾ ಬೆಂಗಳೂರವರು ಅಥವಾ ಇನ್ನು ಯು ಹಾರ್ಟ್ ಅಂಡ್ ಮೈಂಡ್ ಇಸ್ ಇನ್ ದಾವಣಗೆರೆ? ನೋ, ಎರಡೂ ಕಡೆ ಇದೆ. ಯಾಕಂದ್ರೆ ಅಲ್ಲಿ ಪೇರೆಂಟ್ಸ್ ಇರ್ತಾರೆ, ಇಲ್ಲಿ ಒಂಥರ ನನಗೊಂದು ಬೇರೆನೇ ಲೈಫ್ ಕೊಟ್ಟಿದೆ ಆ ಥರ. ಸೊ ಬೆಂಗಳೂರಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ಕಸಿನ್ಸ್ ಎಲ್ಲ ಇದ್ದಾರೆ.
ನನಗೆ ಬೇರೆನೇ ಇದಕ್ಕೆ ಬಂದು ಅಂತಾನು ಅನ್ಸ್ಲಿಲ್ಲ. ಬಟ್ ಒಂಥರ ಬಿಗ್ ಸಿಟಿ ಒಂದೇ ಸತಿಗೆ ಎಕ್ಸ್ಪ್ಲೋರ್ ಓಕೆ, ನಾನು ಇನ್ನೂ ಮಾಡಕ್ಕೆ ಸಿಂಪ್ಲಿಫೈ ಮಾಡ್ತೀನಿ. ಎಲ್ಲಿ ಯು ಹ್ಯಾವ್ ಫನ್ ಮೋರ್, ದಾವಣಗೆರೆ ಇಸ್ ಫನ್ ಅಥವಾ ಬ್ಯಾಂಗ್ಳೂರ್ ಇಸ್ ಫನ್? ಬ್ಯಾಂಗ್ಳೂರ್ ಆಬ್ವಿಯಸ್ಲಿ. ಏನಕ್ಕೆ? ನಾನಿರೋ ಏಜ್ ಅಲ್ಲಿ ನಾನು ಕರೆಕ್ಟಾಗಿ ಬ್ಯಾಂಗ್ಳೂರ್ ಬಂದಾಗ ಫ್ರೆಂಡ್ಸ್ ಎಲ್ಲ ಹಾಸ್ಟೆಲ್ ಫ್ರೆಂಡ್ಸ್ ಸಿಕ್ಕಿದಾಗ, ಒಂದು ಹಾಸ್ಟೆಲ್ ಅಂದ್ರೆ ಜಾಸ್ತಿ ಫ್ರೆಂಡ್ಸ್ ಕಿರಿಕ್ ಸಿಗ್ತಾರೆ. ಪಾರ್ಟಿ ಫಿಲ್ಮ್ ಸೀನ್ ಇತ್ತಾ? ಅದೇ ತರ ಸೀನ್ಸ್ ಅಂತೂ ಇದೆ. ರ್ಯಾಗಿಂಗ್ ಆಗ್ಲಿ ಅದೆಲ್ಲ ನಾರ್ಮಲ್ ಏನೇನು ಇರುತ್ತಲ್ಲ ಅದೆಲ್ಲ ಹಾಸ್ಟೆಲ್ಸ್ ನಡೀತಿರುತ್ತೆ. ವಿಲ್ ಹ್ಯಾವ್ ಫನ್, ಲೈಕ್ ನೈಟ್ ಔಟ್ಸ್ ಹೋಗೋದು ಅದು ಇದು ಎಲ್ಲ ಚೆನ್ನಾಗಿರುತ್ತೆ ಹಾಸ್ಟೆಲ್. ಅಮ್ಮನ್ ಮಿಸ್ ಮಾಡ್ಕೊಳಲ್ಲ? ಅಡಿಗೆ ಮಾಡ್ಕೊಟ್ಟು ಊಟ ಬಟ್ಟೆ ಎಲ್ಲ ಒಗ್ದು ಸೀದಾ? ಅಮ್ಮನ ಫುಡ್ ಅಂದ್ರೆ ಮಿಸ್ ಮಾಡೇ ಮಾಡ್ತೀವಿ, ಅದೆಷ್ಟೇ ಚೆನ್ನಾಗಿ ಫುಡ್ ಕೊಟ್ರು ಅಷ್ಟೇ. ನಾವು ಊರಿಗೆ ಹೋದಾಗೆಲ್ಲ ಎಲ್ಲೂ ಹೊರಗಡೆನೆ ಹೋಗಲ್ಲ. ಏನೇ ಆಗ್ಲಿ ಸಂಡೇ ಆದ್ರೂ ಅಮ್ಮನ ಫುಡ್ ಅಲ್ಲಿ, ಅಮ್ಮನೇ ಫುಡ್ ಅಲ್ಲಿ ಊಟ ಮಾಡ್ತೀವಿ. ನೈಸ್. ಸೊ ಈ ಪ್ರೊಸೆಸ್ ಏನಕ್ಕೆ ನಾನು ಮತ್ತೆ ಅದೇ ವಾಪಸ್ ಕ್ವೆಶನ್ಗೆ ಹೋಗ್ತೀನಿ ಅಂದರೆ, ಯಾರು ಒಬ್ರು ಸ್ಪೋರ್ಟ್ಸ್ ಎಂತೂಸಿಯಾಸ್ ನಮ್ಮ ಈ ಪಾಡ್ಕಾಸ್ಟ್ನ ನೋಡ್ತಾ ಇದ್ರೆ, ಅವ್ರ ಮನೇಲಿ ಯಾರು ಚಿಕ್ಕ ಮಕ್ಳಿದ್ರೆ ಕ್ಯಾನ್ ದೇ ಗೈಡ್ ದೆಮ್ ರೈಟ್ ಅಂತ? ಏನೆಲ್ಲ ಅಂದರೆ ಹೌ ಡಿಡ್ ಸ್ಪೋರ್ಟ್ಸ್ ಚೇಂಜ್ ಯುವರ್ ಲೈಫ್? ಡು ಯು ರೆಕಮೆಂಡ್ ಎಲ್ರಿಗೂ ಒಂದು ಸ್ಪೋರ್ಟ್ಸ್ ಪ್ಯಾಷನ್ ಇರಲೇಬೇಕು ಅಂತ? ಆಬ್ವಿಯಸ್ಲಿ ಇರಲೇಬೇಕು, ಅವ್ರ ಲೈಫಲ್ಲಿ ಸ್ಪೋರ್ಟ್ಸ್ ಇರಲೇಬೇಕು. ಯಾಕಂದ್ರೆ ಒಂದು ಡಿಸಿಪ್ಲಿನ್ ಕಲಿಸುತ್ತೆ, ಮತ್ತೆ ಫೇಲ್ಯೂರ್ ಅಲ್ಲಿ ಹೇಗೆ ಸರ್ವೈವ್ ಆಗ್ಬೇಕಂತ ಗೊತ್ತಾಗುತ್ತೆ. ಲೈಕ್ ಯು ವಿಲ್ ಫೇಲ್ ಸೋ ಮೆನಿ ಟೈಮ್ಸ್, ಲೈಕ್ ಮ್ಯಾಚಸ್ ಫೇಲ್ ಆದಾಗ ಎಲ್ಲ ಎಮೋಷನಲಿ ಕಂಟ್ರೋಲ್ ಇರೋಲ್ಲ ನಿಮಗೆ ಫೇಲ್ ಆದಾಗ. ಅದೊಂದು ಕಲಿಸ್ತದೆ, ಎಮೋಷನಲ್ ಕಂಟ್ರೋಲ್ ಸಿಗುತ್ತೆ ಫೇಲ್ ಆದಾಗ. ಸೊ ಅದು ಫೇಲ್ಯೂರನ್ನು ಹೆಂಗೆ ನೀವು ಮತ್ತೆ ಸಕ್ಸಸ್ ಆಗಿ ಕನ್ವರ್ಟ್ ಮಾಡ್ಬೋದು, ಲೈಕ್ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಅನ್ನೋದೊಂದು. ಏನಾದರೂ ನಿಮ್ದೊಂದು ಏನು ಎಂಡ್ ಗೋಲ್ ಇರುತ್ತಲ್ಲ ಅದನ್ನ ಕ್ವಿಟ್ ಮಾಡಕ್ಕೆ ಬಿಡಲ್ಲ ಸ್ಪೋರ್ಟ್ಸ್, ಅದೊಂದು ಡಿಸಿಪ್ಲಿನ್ ಇದೇ ಇರುತ್ತೆ. ಸೊ ಅದರ್ವೈಸ್ ಲೈಕ್ ಸ್ಪೋರ್ಟ್ಸಲ್ಲಿ ನಿಮಗೆ ಮೇನ್ಲಿ ಒಂದು ನಿಮ್ದು ಏನೇ ಪರ್ಸನಲ್ ಗೋಲ್ಸ್ ಇದ್ರು ಅದಕ್ಕೆ ಅಚೀವ್ ಮಾಡೋಕ್ಕೆ ಥ್ರೂ ಸ್ಪೋರ್ಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ನಾರ್ಮಲ್ ಲೈಫಿಂದ ಏನು ಅಚೀವ್ಮೆಂಟ್ಸ್ ಇದ್ರು. ನಾನು ಇದನ್ನೆಲ್ಲ ಒಂದು ಕಡೆ ಓದಿದ್ದೀನಿ, ಇಫ್ ಯು ಆರ್ ಗುಡ್ ಅಟ್ ಒನ್ ಥಿಂಗ್ ಯು ಕ್ಯಾನ್ ಬಿ ಗುಡ್ ಅಟ್ ಮಲ್ಟಿಪಲ್ ಥಿಂಗ್ಸ್. ಸೊ ಸ್ಪೋರ್ಟ್ಸ್ ಇಸ್ ದಟ್ ಒನ್ ಥಿಂಗ್. ನೀವು ಅದರಲ್ಲಿ ಡಿಸಿಪ್ಲಿನ್, ಫೋಕಸ್, ಹೌ ಟು ಹ್ಯಾಂಡಲ್ ಫೇಲ್ಯೂರ್ ಎಲ್ಲ ಕಲ್ತ್ಕೊಂಡ್ರೆ, ಸಿ I've seen, in very average, worldwide statistics ಎಲ್ಲ ತೆಗೆದ್ರಲ್ಲ, actor, artists fell into depression, ಅಥವಾ they ended their life. Very few times we see sports people ಜೊತೆಗೆ they fall into depression or they end their life. ಆ ಥರ ಸುದ್ದಿಗಳು ಆಗಿರ್ಬೋದು, ಬಟ್ ಆ ಥರ ಸುದ್ದಿಗಳು ತುಂಬ ಕಮ್ಮಿ ಬರುತ್ತೆ when we are looking at achievements or achievers from sports side. Maybe because of these reasons, because yellow on kade nimge failure becomes it's like a best friend. It's part of your whole journey. Ala India ivaga predominantly cricket driven country alla. What made you choose basketball? Because I heard ನಿಮ್ ತಂದೆ ಬಾಸ್ಕೆಟ್ಬಾಲ್, ಬಟ್ ನಿಮ್ಗೆ ಯಾವತ್ತೂ ಅನ್ಸ್ಲಿಲ್ವಾ ಬಾಸ್ಕೆಟ್ಬಾಲ್ ಗ್ಲಾಮರಸ್ ಅಲ್ಲ, ಎಲ್ಲರೂ ಜನ ಕ್ರಿಕೆಟ್ ಅಂತ ಇರ್ತಾರೆ? ನಾನು ಸೇರಿದಾಗ ನನಗೆ ಕಾಂಪಿಟೇಷನ್ ಅಲ್ಲಿ ಇಳಿಬೇಕು, ಅಚೀವ್ಮೆಂಟ್ ಮಾಡಬೇಕು ಅನ್ನಕ್ಕೆ ಸೇರಿರ್ಲಿಲ್ಲ. ಐ ಜಸ್ಟ್ ವೆಂಟ್ ಲೈಕ್ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಇರ್ಬೇಕಂತ. ಆಮೇಲೆ ನನಗೆ ಬಾಸ್ಕೆಟ್ಬಾಲ್ ವಾಸ್ ಅ ಲವ್, ಅದೊಂದು ಪ್ಯಾಷನೇಟ್ ಆಗಿ ಮಾಡ್ತಿದ್ದೆ ನಾನು. ಸೊ ಅಲ್ಲಿ ನಾನು ಏನೇ ಮಾಡಿದ್ರು ನಂದು ಥ್ರೂ ಮೈ ಏನು ಲವ್ ಟು ಬಾಸ್ಕೆಟ್ಬಾಲ್ ಇದೆ ಅದು ಮಾಡಿದೆ. ನನಗೆ ಬೇರೆ ಕಂಪ್ಯಾರಿಸನ್ ಎಲ್ಲ ಬಂದಿಲ್ಲ ಆ ಟೈಮ್ ಮೈಂಡಿಗೆ. ಸೊ ಇವಾಗೂ ನಾನು ಏನಾದ್ರು ಆಟ ಆಡೋಕೆ ಹೋದರೆ ನನಗೆ ನಾನು ಇಷ್ಟಪಟ್ಟು ಆಡ್ತೀನಿ. ಇಲ್ಲ ಅಂದರೆ ಲೈಕ್ ಯಾರ್ದು ಫೋರ್ಸ್ ಥ್ರೂ ಹಿಂಗೆ ಗೆಲ್ಲೇಬೇಕು ಕಾಂಪಿಟೇಷನ್ ಅಂತ ಇಲ್ಲ, ಅದು ಒಂಥರ ಪ್ಯಾಷನ್ ಇದ್ದಂಗೆ. ಸೊ ಗೆಲ್ಲಿ ಸೋಲ್ಲಿ ಒಂದು. ವಾಟ್ ಡು ಯು ಥಿಂಕ್ ವೆನ್ ಕ್ರಿಕೆಟ್ ಇಸ್ ಸೋ overly celebrated, whereas sports like basketball very unheard, very few people alla athara trend alla nodidag ಏನು ಅನ್ಸುತ್ತೆ ನಿಮಗೆ? basketball also deserves that place. ತುಂಬಾ ಇಂಡಿಯನ್ ಪ್ಲೇಯರ್ಸ್ ಎಲ್ಲ ಇವಾಗ ಕಂಪ್ಯಾರಿಟಿವ್ಲಿ ಕ್ರಿಕೆಟ್ ಅಲ್ಲಿ ಇಂಡಿಯಾ ಪ್ಲೇಯರ್ಸ್ ಇರೋಕ್ಕೂ ಬಾಸ್ಕೆಟ್ಬಾಲ್ ಇಂಡಿಯನ್ ಪ್ಲೇಯರ್ಸ್ಗೂ ಭಾರಿ ಡಿಫ್ರೆನ್ಸ್ ಇದೆ. ಅವ್ರಿಗಿರೋ ರೆಸ್ಪೆಕ್ಟು ನಮ್ದು ಗ್ಲಾಮರೈಸೇಷನ್, ads that they do, the money that they make. ಇನ್ನೂ ಆಪರ್ಚುನಿಟಿ ಸಿಗಬೇಕು ಅಂತ ನಾನು ಅನ್ಕೊಳ್ತೀನಿ. ಬಾಸ್ಕೆಟ್ಬಾಲ್ ಆಗಲಿ ಅದರ್ ಸ್ಪೋರ್ಟ್ಸ್ ಆಲ್ಸೋ. ಭಾರಿ ಜನ ಲೈಕ್ ದೇ ಕಾಂಟ್ ಗೋ ಇನ್ ಟು ಕ್ರಿಕೆಟ್ ಬಿಕಾಸ್ ತುಂಬಾ ಪಾಪ್ಯುಲೇಷನ್ ಇದೆ ಕ್ರಿಕೆಟ್ ಅಲ್ಲಿ, ತುಂಬಾ ಕಾಂಪಿಟೇಷನ್, 11 ಜನ ಇದೆ. ಸೊ ಅವು ಅಲ್ಲಿ ಮತ್ತೆ ಎಕ್ಸ್ಪೆನ್ಸಸ್ ಜಾಸ್ತಿ. ಇವಾಗ ಪೂರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಾಗ ಅವರಿಗೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಅಂದಾಗ ದೇ ಗೋ ಟು ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಅಥ್ಲೆಟಿಕ್ಸ್ ಅಂಡ್ ಆಗಲಿ ಎಲ್ಲ ರನ್ನಿಂಗ್ ಎಲ್ಲ ಆಗಲಿ, ಅವ್ರೊಂದು ರೆಕಗ್ನೈಸ್ಡ್ ಆಗ್ಬೇಕಂದ್ರೆ ಲೈಕ್ I think government should give opportunity to every sports equally.
ಏನೇನು ಆಡಿದ್ರ ಅಂದ್ರೆ ನೀವು ಸ್ಟೇಟ್ಸ್ ನ್ಯಾಷನಲ್ಸ್ ಎಲ್ಲ ಆಡಿದ್ದೀರಾ? ನಾನು ಬಾಸ್ಕೆಟ್ಬಾಲ್ ಸ್ಟೇಟ್ಸ್ ಗೋಲ್ಡ್ ಮೆಡಲ್ ಆಗಿದೆ. ವಾವ್, ಸೊ ನೆಟ್ಬಾಲ್ಗೂ ಆಡಿದ್ದೇನೆ. ನಾನು ನೆಟ್ಬಾಲಲ್ಲಿ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಆಗಿದೆ. ನೈಸ್. ಆ್ಯಂಡ್ ಬೇರೆ ಬೇರೆ ಕಾಲೇಜ್ ಲೆವೆಲಲ್ಲೆಲ್ಲ ಸೊ ವಿನ್ನರ್ ವಿ ಹ್ಯಾವ್ ಅ ಚಾಂಪಿಯನ್. ಒಂಥರ. So, you have any girls who are your friends are also into sports? What do you see ratio of girls or women choosing sports? Nowadays girls are also like equally participating in sports and all. Like women empowerment ಅದೆಲ್ಲ ಜಾಸ್ತಿ ಆಗಿದೆ ಜೆನ್ಜೀಸ್ ಬಂದಾಗಿಂದ. ಸೊ ಎಲ್ಲ ಕಡೆ ಈಕ್ವಾಲಿಟಿ ಆಗಿದೆ. ಲೈಕ್ ದೇ ಆರ್ ಆಲ್ಸೋ ಗೆಟಿಂಗ್ ದ ಆಪರ್ಚುನಿಟಿ. ಅಂಡ್ ಅವರಲ್ಲೂ ಇಂಡಿಯನ್ ಪ್ಲೇಯರ್ಸ್ ಆಗಲಿ ಎಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ವಿನ್ನಿಂಗ್ಸ್ ಎಲ್ಲ ಬೇರೆ ಬೇರೆ So there is a trend picking up ಅಲ್ಲ. Very good. ಬಾಸ್ಕೆಟ್ಬಾಲ್ ಒಂಥರ ಟ್ರೆಂಡ್ ಆಗಿದೆ ಇವಾಗ. ಮುಂದೆ ಗೋಲ್ಸ್ ಏನು ಅಂದ್ರೆ ಇವಾಗ ಸಿ ಬಿಕಾಸ್ ಯು ಸೆಡ್ ಅಪ್ಪಂದು ಬಿಸ್ನೆಸ್ ಇದೆ, ಯು ವಾಂಟ್ ಗೋ ಟೇಕ್, ಅಥವಾ ನೀವು ಇನ್ನೂ ಕ್ರಾಸ್ ರೋಡ್ಸ್ ಅಲ್ಲಿ ಇದ್ದೀರಾ, ಯು ವಾಂಟ್ ಡೂ MBA, ಅದು ಎಲ್ಲ ಯೋಚನೆ ಮಾಡಿದ್ರೆ. ಬಟ್ ಡಿಡ್ ಯು ಥಿಂಕ್ ಟು ಮೇಕ್ ಅ ಕರಿಯರ್ ಔಟ್ ಆಫ್ ಸ್ಪೋರ್ಟ್ಸ್ ವೆನ್ ಯು ಹ್ಯಾವ್ ಲವ್ ಫಾರ್ ಬಾಸ್ಕೆಟ್ಬಾಲ್? ಐ ಮೇಡ್ ಲೈಕ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸ್ ಅಲ್ಲಿ ಇದ್ದಾಗ ಬಿಫೋರ್ ಕೋವಿಡ್ ಅವಾಗ ಒಂದು ಗೋಲ್ ಇದ್ದೇ ಇರುತ್ತೆ. ಲೈಕ್ ಇವಾಗ ನಾವು ಪೇರೆಂಟ್ಸ್ ಹೋಮ್ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಬಂದಾಗ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಇರುತ್ತೆ. ಸೊ ನಾವು ವಿ ಗೇವ್ ಅವರ್ ಬೆಸ್ಟ್. ಆಫ್ಟರ್ ಕೋವಿಡ್ 2 years ಆಫ್ ಗ್ಯಾಪ್ ಆಗ್ಬಿಡ್ತಲ್ಲ, ಲೈಕ್ ಡಿಸ್ಕಂಟಿನ್ಯೂ ಆಗ್ಬಿಡ್ತು ಪೂರಾ. ನಮ್ಗೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಇಲ್ದಂಗೆ ಆಗ್ಬಿಡ್ತು. ಆ್ಯಂಡ್ ಏಜ್ ಪ್ರಕಾರ ನಮಗೆ ಲೈಕ್ ಅಂಡರ್ 18 ಆ ಥರ ಎಲ್ಲ ಆಪರ್ಚುನಿಟೀಸ್ ಇರುತ್ತಲ್ಲ, ಅದು ಎಲ್ಲ ಮಿಸ್ ಆಯಿತು. ಸೊ ಅವಾಗ ಅದು ಒಂದು ಕರ್ಸ್ ಅಲ್ಲ ನಿಮ್ ಜನರೇಷನ್ ಅಲ್ಲ. ಐ ಹರ್ಡ್ ಇಟ್ ಫ್ರಮ್ ಸೋ ಮೆನಿ NCC ಕೆಡೆಟ್ಸ್ ಎಲ್ಲ. ಈ ವರ್ಷ ಅವರಿಗೆ RD ಪರೇಡ್ ಸೆಲೆಕ್ಷನ್ಸ್ ಎಲ್ಲ ಮಿಸ್ ಆಯ್ತು. ಬಟ್ ಗವರ್ಮೆಂಟ್ ಏನ್ ಕಾಂಪನ್ಸೇಟ್ ಸೇಯಿಂಗ್ ನಾವು ಇನ್ನೊಂದು ವರ್ಷ ಆಪರ್ಚುನಿಟಿ ಕೊಡ್ತೀವಿ, ಈ ಸಲ 1 year ಎಕ್ಸ್ಟೆನ್ಷನ್ ಕೊಟ್ಟು 19 years ಅಂಡರ್ 18 ಅಲ್ಲಿ ಆಡಿಸ್ಬೋದು ಆ ಥರ ಏನೋ. ಅದು ಈ ಸತಿ ಈ ವರ್ಷ ಬಂದಿದೆ ಅಂಡರ್ 19 ಆಡ್ಬೋದು ಅಂತ. ಹೋದ ವರ್ಷ ನಾವಿದ್ದಾಗೆಲ್ಲ ಅಂಡರ್ 18 ವಾಸ್ ದ ಲಾಸ್ಟ್. ವಾಟ್ ಅ ಮಿಸ್ ಆಫ್ ಲಾಸ್ ಆಫ್ ಅನ್ ಆಪರ್ಚುನಿಟಿ ಅಲ್ಲ ಅದು. ಹೌದು. ಸೊ ಕೋವಿಡ್ ಆದ್ಮೇಲೆ ವಾಟ್ ಆಲ್ ಚೇಂಜಸ್ ಡು ಯು ಸಿ? ಅಂದ್ರೆ ನಾನು ಕೋವಿಡ್ ಆದ್ಮೇಲೆ ಹಾಸ್ಟೆಲ್ ಬಂದಾಗ ಲೈಕ್ ಇಟ್ ವಾಸ್ ನಾಟ್ ದ ಸೇಮ್ ಥಿಂಗ್. ಪೂರಾ ಮುಂದೆ ಹೋಗ್ಬಿಟ್ಟಿತ್ತು. ನಮ್ಮ ಕಾಂಪಿಟೇಟರ್ಸ್ ಎಲ್ಲ ಎಕ್ಸ್ಟ್ರೀಮ್ ಆಗಿ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಜಾಸ್ತಿ ಚೆನ್ನಾಗಿತ್ತು. ಲೈಕ್ ಆಫ್ಟರ್ 18 years ಎಲ್ಲ ಸೀನಿಯರ್ ಪ್ಲೇಯರ್ಸ್ ಬಂದ್ಬಿಡ್ತಾರೆ ನಮ್ಮ ಅಂಡರ್. ಸೊ ನಮಗೆ ಅವ್ರಿಗೆ ಕಾಂಪಿಟೇಷನ್ ಕೊಡೋಕ್ಕೆ ಅಷ್ಟು ಪ್ರಾಕ್ಟೀಸ್ ಅದೆಲ್ಲ ಸಿಗ್ಲಿಲ್ಲ ಬಿಕಾಸ್ ಆಫ್ ಕೋವಿಡ್. ಸೊ ಪೂರಾ ಡಿಪೆಂಡೆಂಟ್ ಆಗಬಾರ್ದು ಅಂತ ನಾನು BBA ಚೂಸ್ ಮಾಡಿದೆ, ಸ್ಟಡೀಸು ಇರಲಿ ಅಂತ. ಐ ವಾಸ್ ಗುಡ್ ಇನ್ ಸ್ಟಡೀಸ್ ಆಲ್ಸೋ. ಸೊ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದೆ. ಸೊ ಇವಾಗ ನೀವು ಹೇಳೋದು ಇನ್ನು ನಿಮಗೆ ಇಂಡಿಯನ್ ಟೀಮ್ ಅಥವಾ ನ್ಯಾಷನಲ್ ಟೀಮಲ್ಲಿ ಆಡೋಕ್ಕೆ ಸ್ಕೋಪ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ? ಇವಾಗಿರೋರಿಗಿದೆ. ಲೈಕ್ ನಮ್ದು ಏನ್ ಬ್ಯಾಚ್ ಇತ್ತಲ್ಲ, ಅವರಿಗೆ ಸ್ವಲ್ಪ ಪ್ರಾಕ್ಟೀಸ್ 2 ವರ್ಷದ ಗ್ಯಾಪ್ ಆಯ್ತಲ್ಲ, ಮೇ ಬಿ ಅಲ್ಲಿ ಅವರಿಗೆ ಅಂತ ಹೇಳಿ. ನೀವು ಆಫ್ ದ ಸ್ಕ್ರೀನ್ ನಾವು ಮಾತಾಡ್ತಾ ಇರ್ಬೇಕಾರೆ ಯು ಆರ್ ಸ್ಪೀಕಿಂಗ್ ಆಫ್ ಇವಾಗ ರೈಲ್ವೇಸ್ ಅಲ್ಲಿ SBI ಅಲ್ಲೆಲ್ಲ ತಗೊಳ್ತಾ ಇಲ್ಲ. ಸೊ ವಾಟ್ ವಾಸ್ ದಟ್? ಅಂದ್ರೆ ಏನಿದು ನಿಮ್ಗೆ ಅವರು ಜಾಬು ಕೊಟ್ಟು ರೈಲ್ವೆನಲ್ಲಿ ದೇ ವಿಲ್ ಲೆಟ್ ಯು ಪ್ಲೇ ಫಾರ್ ರೈಲ್ವೇಸ್? ಹೆಂಗೆ, ಹೌ ಡಸ್ ದಟ್ ವರ್ಕ್? ನಾವು ನೋಡಿದೀವಿ ಧೋನಿ ಮೂವಿನಲ್ಲೆಲ್ಲ, ಬಟ್ ಸ್ಟಿಲ್ ಹೌ ಡಸ್ ದಟ್ ಪ್ರಾಕ್ಟಿಕಲಿ ವರ್ಕ್ ಆನ್ ಗ್ರೌಂಡ್? ಸೊ ಇವಾಗ ಅಚೀವ್ಮೆಂಟ್ಸ್ ಮೇಲೆ ನ್ಯಾಷನಲ್ಸ್ ಆಡಿರ್ತೀವಿ, ಅದೆಲ್ಲ ಮೇಲೆ ನಾವು ಅಪ್ಲೈ ಮಾಡಬೇಕು. ಅದರ್ ಇನ್ಕಮ್ ಟ್ಯಾಕ್ಸ್ ಆಗಲಿ ರೈಲ್ವೇಸ್ ಆಗಲಿ ಎಲ್ಲಾದರೂ ಅಪ್ಲೈ ಮಾಡಿದಾಗ ಅವರು ಹಿಂಗೆ ಓಪನಿಂಗ್ಸ್ ಇರುತ್ತೆ, ಇಷ್ಟು ಪ್ಲೇಯರ್ಸಿಗೆ ಕರ್ಕೊಂತೀವಿ ನಾವು ನಮ್ಮ ಕಂಪ್ನಿಗೆ ಆ ಥರ. ಸೊ ಅಲ್ಲಿ ಸೆಲೆಕ್ಟ್ ಆದಾಗ ಅಲ್ಲಿ ಸ್ಪೋರ್ಟ್ಸ್ ಅವರಿಗೆ ಬೇರೆ ಥರ ಇರುತ್ತೆ. ನಾರ್ಮಲಿ ವೆನ್ ಎಂಪ್ಲಾಯೀಸ್ ಲೈಕ್ ಇನ್ಕಮ್ ಟ್ಯಾಕ್ಸಲ್ಲಿ ಯಾರು ಎಂಪ್ಲಾಯೀಸ್ ವರ್ಕ್ ಮಾಡ್ತಿದ್ರೆ ಅವರು ಫುಲ್ ಡೇ ಟು ನೈಟ್ 9 to 5 ಥರ ವರ್ಕ್ ಮಾಡಿರ್ತಾರೆ. ಇವರಿಗೆ ಆ ಥರ ಅಲ್ಲ, ಪೂರಾ ಡಿಫ್ರೆಂಟ್. ಮಾರ್ನಿಂಗ್ ಸೆಷನ್ ಈವ್ನಿಂಗ್ ಸೆಷನ್ ಪ್ರಾಕ್ಟೀಸ್ ಇರುತ್ತೆ. ದೇ ವಿಲ್ ಬಿ ಓನ್ಲಿ ಪ್ಲೇಯಿಂಗ್ ಸ್ಪೋರ್ಟ್ಸ್ ದೇರ್. ಲೈಕ್ ಜಾಬ್ ಇರುತ್ತೆ ಅವ್ರದ್ದು, ಕೆಲಸನೂ ಮಾಡ್ತಾರೆ, ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮಾಡ್ತಾರೆ. ಮೇನ್ ಅವ್ರದ್ದು ಸ್ಪೋರ್ಟ್ಸ್ ಆಡೋದು ಫಾರ್ ದ ಟೀಮ್, ಇನ್ಕಮ್ ಟ್ಯಾಕ್ಸ್ ಟೀಮ್ ಆಗಲಿ ರೈಲ್ವೇಸ್ ಟೀಮ್ ಆಗಲಿ ಅವ್ರ ಥರ. ಸೊ ಅದು ಒಂದು ಜಾಬ್ ಗ್ಯಾರಂಟಿ ಇರುತ್ತೆ ಆ್ಯಂಡ್ ಯು ಕ್ಯಾನ್ ಗೆಟ್ ಟು ರೆಪ್ರೆಸೆಂಟ್ ದ ಡಿಪಾರ್ಟ್ಮೆಂಟ್ ಇನ್ ಸಮ್ ವೇ ಅಲ್ಲ? ಅದ್ರ ಬೇಸಿಸ್ ಮೇಲೆ ಬೇಕಂದ್ರೆ ಇಂಡಿಯಾ ಕ್ಯಾಂಪ್ಸಿಗೆ ಹೋಗ್ಬೋದು. ಇಂಡಿಯಾ ಕ್ಯಾಂಪ್ಸಿಗೆ ಹೋಗಿ ಅಲ್ಲಿ ಸೆಲೆಕ್ಷನ್ ಆಗಿ ದೆನ್ ಯು ಕ್ಯಾನ್ ಪ್ಲೇ ಟು ಇಂಡಿಯನ್ ಟೀಮ್ಗೆ. ಡು ಯು ಹ್ಯಾವ್ ಎನಿ ಫ್ರೆಂಡ್ಸ್ ಅಥವಾ ನಿಮ್ಮಲ್ಲಿ ಸರ್ಕಲ್ ಅಲ್ಲಿ ಇಂಡಿಯಾ ಇದಾರಾ? ಇಂಡಿಯಾದ ಏನ್ ಸ್ಪೋರ್ಟ್ಸ್? ಇಂಡಿಯಾ ರೆಪ್ರೆಸೆಂಟ್ ಮಾಡಿದಾನೆ ಬಾಸ್ಕೆಟ್ಬಾಲ್. ಓಕೆ. ಅಂಡ್ ನೌ ಈಸ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಏನ್ ಅನ್ಸುತ್ತೆ ಅದು ನಿಮ್ಗೆ ಆ ತರ ಸ್ಟೋರೀಸ್ ಎಲ್ಲ ಕೇಳಿದಾಗ? ಬಿಕಾಸ್ ಯಾರಿಗೆ ಹೂ ಡಸಂಟ್ ವಾಂಟ್ ಟು ವೇರ್ ಇಂಡಿಯನ್ ಜರ್ಸಿ? ಯಾರಿಗೆ ಅವ್ರ ದೇಶದ ಹೆಸರನ್ನ ಜರ್ಸಿ ಮೇಲೆ ಹಾಕೊಳಕ್ ಇಷ್ಟ ಇರಲ್ಲ? ಅವನೇ ವೇರ್ ಮಾಡ್ದಂಗ ನಮಗೆ ಒಂಥರ ಇನ್ಸ್ಪಿರೇಷನ್ ಆಗ. ಅದು
ಲೈವ್ ವಾಕ್ ಆ್ಯಂಡ್ ಟಾಕ್ ಮೂವಿ ನೋಡ್ತಾ ಇದೀವಿ ಲೈವ್ ಅಂತ. ಬಟ್ ಸ್ಪೋರ್ಟ್ಸಿಗೆ ಜಾಯ್ನ್ ಆಗೋರು ಎಲ್ಲರೂ ಇಂಡಿಯಾಗೆ ಆಡ್ತೀನಿ ಅಂತಾನೆ ಜಾಯ್ನ್ ಆಗ್ತಾರಾ, ಅಥವಾ ಹೆಂಗೆ, ಏನು ಮೈಂಡ್ ಸೆಟಲ್ಲಿ ಜಾಯ್ನ್ ಆಗಿರ್ತೀರಾ? ಇಲ್ಲಿ ಈ ಥರ ಲೆವೆಲಲ್ಲಿ ಇವಾಗ ಒಂದು ಅಸೋಸಿಯೇಷನ್ ಅಂಡರ್ ಆಡ್ಬೇಕಂತ ಬಂದಾಗ ಅವರೊಂದು ಪೂರಾ ಅವ್ರದ್ದು ಲೈಫ್ ಡೆಡಿಕೇಟೆಡ್ ಟು ಸ್ಪೋರ್ಟ್ಸ್ ಥರನೇ ಬಂದಿರ್ತಾರೆ. ಇಂಡಿಯಾ ಆಡೋದು ಎಲ್ರದ್ದು ಒಂದು ಡ್ರೀಮೇ ಇರುತ್ತೆ. ಇಫ್ ದೇ ಗೆಟ್ ದ ಆಪರ್ಚುನಿಟಿ ದೇ ವಿಲ್ ಡೆಫಿನೆಟ್ಲಿ ಪ್ಲೇ. ಆರ್ ಅದ್ರ ಬೇಸಿಸ್ ಮೇಲೆ, ಸ್ಪೋರ್ಟ್ಸ್ ಬೇಸಿಸ್ ಮೇಲೆ ಆರ್ಮಿಗೆ ಹೋಗೋರು ಇದ್ದಾರೆ. ನಮ್ಮ ಫ್ರೆಂಡ್ಸ್ ಇದ್ದಾರೆ. ಆ ಬೇಸಿಸ್ ಮೇಲೆ ಆರ್ಮಿ ಸೆಲೆಕ್ಷನ್, ಸ್ಪೋರ್ಟ್ಸ್ ಕೋಟಾ ಇರುತ್ತೆ ಆರ್ಮಿ ಸೆಲೆಕ್ಷನ್. ವೆರಿ ನೈಸ್. ಸೊ ಅದರಲ್ಲಿ ಆರ್ಮಿಗೆ ಹೋಗಿದವರು ಇದ್ದಾರೆ, ನಮ್ಮ ಸೀನಿಯರ್ಸ್ ಎಲ್ಲ ಇದ್ದಾರೆ. ದೇ ಆರ್ ಪ್ಲೇಯಿಂಗ್ ಫಾರ್ ಆರ್ಮಿ ಟೀಮ್. ಬೇಸಿಕಲಿ ಅಲ್ಲೂ ಅದೇ ನಡೆಯುತ್ತೆ. ಜನರಲ್ ಕೋಟಾ ಥ್ರೂ ಹೋದ್ರೆ ನಾರ್ಮಲಿ ಏನು ಜನರಲ್ ಇರುತ್ತೆ ಅವ್ರದ್ದು, ಥ್ರೂ ಸ್ಪೋರ್ಟ್ಸ್ ಹೋದ್ರೆ ದೇ ವಿಲ್ ಪ್ಲೇ ಫಾರ್ ದ ಆರ್ಮಿ ಟೀಮ್, ಮಾರ್ನಿಂಗ್ ಈವ್ನಿಂಗ್ ಸೆಷನ್ ಪ್ರಾಕ್ಟೀಸ್. ಸೊ ಇವಾಗ ಒಬ್ರು ಸ್ಪೋರ್ಟ್ಸ್ನ ಸೆಲೆಕ್ಟ್ ಮಾಡಿದ್ರೆ ಅಲಾಂಗ್ ವಿತ್ ಸ್ಪೋರ್ಟ್ಸ್ ದೇ ಹ್ಯಾವ್ ದೀಸ್ ಆಪ್ಷನ್ಸ್. ಸ್ಪೋರ್ಟ್ಸ್ ಕೋಟಾನಲ್ಲಿ ಯಾವ್ದಾರ ಡಿಪಾರ್ಟ್ಮೆಂಟಲ್ಲಿ ಕೆಲಸನೂ ಸಿಗ್ಬೋದು, ಅಥವಾ ಆರ್ಮಿ. ಸೊ ದ ಆಪ್ಷನ್ಸ್ ಓಪನ್. ಇಲ್ಲ ನೀವು ಯಾವ್ದಾರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೋಚ್ ಆಗ್ಬೋದು. ಸೊ ದಟ್ಸ್ ವಾಟ್ ನಾನು ಆಗ್ಲೇ ನಿಮ್ಮನ್ನ ಕೇಳಿದ್ದು. ಇವಾಗ BBA ಆಯಿತು ನಿಮ್ಮದು, ಇವಾಗ ನಿಮ್ಮದು ಫಾದರ್ಸ್ ಬಿಸ್ನೆಸ್ ಇದೆ, ಯು ಆರ್ ಆಲ್ಸೋ ಗುಡ್ ಅಟ್ ಸ್ಪೋರ್ಟ್ಸ್, ಯು ಹ್ಯಾವ್ ಕಪಲ್ ಆಫ್ ಗೋಲ್ಡ್ ಮೆಡಲ್ಸ್ ಆಲ್ರೆಡಿ. ನಿಮ್ಗೆ ಅನಿಸ್ಲಿಲ್ವಾ ಸ್ಪೋರ್ಟ್ಸಲ್ಲೇ ಬೇರೆ ಏನಾದ್ರು ಕರಿಯರ್ ಮಾಡ್ಕೊಳ್ಬೋದು ಅಂತ? ಆ ಆಪ್ಷನ್ನು ಇದೆ ಸ್ಪೋರ್ಟ್ಸಲ್ಲಿ. ಥ್ರೂ ಕೋಚ್ ಆಗಿ ಹೋಗ್ಬೋದು. ಆ್ಯಂಡ್ ಅಪ್ಲೈ ಮಾಡಿ, ಇವಾಗ ಆಲ್ ಇಂಡಿಯಾ ಗೋಲ್ಡ್ ಇದೆ, ಅದೇನಾದ್ರು ಓಪನಿಂಗ್ಸ್ ಬಂದರೆ ಡೆಫಿನೆಟ್ಲಿ ಅಪ್ಲೈ ಮಾಡ್ತೀನಿ. ಓಕೆ. ನಂದು ಏನು ಮೆಡಲ್ಸ್ ಮೇಲೆ ಓಪನಿಂಗ್ಸ್ ಇದ್ದರೆ ಡೆಫಿನೆಟ್ಲಿ ಅಪ್ಲೈ ಮಾಡ್ತೀನಿ. ಓಕೆ. ಅಲ್ಲೂ ಎಕ್ಸ್ಪೀರಿಯನ್ಸ್ ತೊಗೊತೀನಿ. ನನಗೆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಬಂದಿದ್ದು ಕೋವಿಡಲ್ಲೇ. ಲೈಕ್ ನಾನು ಅಪ್ಪನ ಶಾಪಿಗೆ ಹೋದೆ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾ ಹೆಂಗ್ ಬಿಸ್ನೆಸ್ ನಡೆಯುತ್ತೆ. ಲೈಕ್ ಇಫ್ ಯು ವಾಂಟ್ ಟು ಗೇನ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಟು ಬಿ ಪ್ರಾಕ್ಟಿಕಲಿ ಅಂತಾರಲ್ಲ. ದಟ್ಸ್ ವಾಟ್ ಟಿಂಬಕ್ಟು ಡೂ ಅಲ್ಲ, ದಟ್ಸ್ ವಾಟ್ ವಿ ಡೂ. ಮಕ್ಕಳಿಗೆ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ವಿ ಟೆಲ್ ದೆಮ್ ಡೂ ಆಸ್ ಮೆನಿ ಪಾರ್ಟ್ ಟೈಮ್ ಜಾಬ್ಸ್ ಆಸ್ ಪಾಸಿಬಲ್, and then you decide where your heart. See, for you it was a discovery that I like doing business anta. So of course practical ground knowledge always comes handy. ಮತ್ತೆ ನಾವು ಸಣ್ಣವರಿದ್ದಾಗಿಂದ ನೋಡ್ಕೊಂಡ್ ಬಂದಿರ್ತೀವಿ ಹೆಂಗ್ ಹೋಗ್ತಾರೆ ಬಿಸ್ನೆಸ್, ಹೆಂಗ್ ನಡೆಯುತ್ತೆ. ಅದೊಂಥರ ಅಲ್ಲಿಗೆ ಅಟ್ರಾಕ್ಷನ್ ಆಗುತ್ತೆ. ಒಂದು ನಂದು ಮೇನ್ ಏನಂದ್ರೆ ಐ ಡೋಂಟ್ ವಾಂಟ್ ಟು ವರ್ಕ್ ಅಂಡರ್ ಎನಿ ಒಂಥರ. ಐ ಶುಡ್ ಬಿ ಎನ್ ಓನ್ ಬಾಸ್. ಅದು ನಾನ್ ನೋಡ್ದಂಗೆ ಯಾರ್ದು ಫ್ಯಾಮಿಲಿ ಬಿಸ್ನೆಸ್ ಇದೆ ಅಲ್ಲ, ಅವ್ರದ್ದೆಲ್ಲಾರ್ದು ಒಂಥರ ಮೈಂಡ್ ಸೆಟ್ ಆ ಥರನೇ ಇರುತ್ತೆ. ದೇ ಹ್ಯಾವ್ ಟು ಬಿ ಲೈಕ್, ನಾನು ಯಾರ ಕಡೆ ವರ್ಕ್ ಮಾಡಲ್ಲ, ನಾನೇ ಒಂದು ಬಾಸ್ ಆಗಿರ್ಬೇಕು, ಆ ಥರ ಇರುತ್ತೆ. ಬಟ್ ಎಷ್ಟು ಫ್ಯಾನ್ಸಿ ಅಲ್ಲ ಅದು, ಬೀಯಿಂಗ್ ಯುವರ್ ಓನ್ ಬಾಸ್. ಬಟ್ ದೇ ವಿಲ್ ಆಲ್ಸೋ ಗೆಟ್ ಜಾಬ್ ಎಕ್ಸ್ಪೀರಿಯನ್ಸ್ ಆಫ್ 2 years. ಆ ಥರ ಅವರು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಯಾರ್ದಾರು ಅಂಡರ್ ವರ್ಕ್ ಮಾಡಿ ಆಮೇಲೆ ಅವ್ರು ಹೇಳಿದಾರದು ಇದೆ. ನೋ, ಇಟ್ ಈಸ್ ಇಂಪಾರ್ಟೆಂಟ್ ಅಲ್ಲ. ಒಂದು ದೇರ್ ಇಸ್ ಆಲ್ವೇಸ್ ಅ ಫಾಲ್ ಬ್ಯಾಕ್. ಏನು ವರ್ಕ್ ಆಗಲಿಲ್ಲ ಅಂದರೆ ಅಪ್ಪನ ಜೊತೆ ಹೋಗಿ ಐ ವಿಲ್ ಸಪೋರ್ಟ್ ಮೈ ಡ್ಯಾಡ್, ಟೇಕ್ ದಟ್ ಬಿಸ್ನೆಸ್ ಟು ನೆಕ್ಸ್ಟ್ ಲೆವೆಲ್, ಐ ವಿಲ್ ಮಾಡರ್ನೈಸ್ ಇಟ್, ಐ ವಿಲ್ ಬ್ರಿಂಗ್ ಟೆಕ್ನಾಲಜಿ ಟು ಇಟ್, ಐ ವಿಲ್ ಎಕ್ಸ್ಪಾಂಡ್. ಸೊ ಆಲ್ ದಟ್ ಇಸ್ ದೇರ್. But that's a safe space. ಏನಾಗ್ಲಿಲ್ಲ ಅಂತಂದ್ರು I can go fall back. I got that opportunity. Yeah. No, I mean you should use. ನಂಗೆ ಯಾರು ಈಗ ಈ ಥರ ಎಲ್ಲ ಮಾತಾಡ್ತಾರಲ್ಲ, ಬಿಕಾಸ್ ಥ್ಯಾಂಕ್ಸ್ ಟು ಹೋಲ್ ಬಾಲಿವುಡ್ ಆ್ಯಂಡ್ ಕಲ್ಚರ್, ದ ಹೋಲ್ ನೆಪೋಟಿಸಮ್, ದ ಹೋಲ್ ಕಾನ್ವರ್ಸೇಷನ್ ಗೋಸ್. ಅಫ್ಕೋರ್ಸ್ ಇವಾಗ ನಮ್ಮ ತಂದೆ ಮಾಡಿದ್ದನ್ನ ಫಸ್ಟ್ ರೈಟ್ ಆಫ್ ರೆಫ್ಯೂಸಲ್ ನನಗೆ ಕೊಡ್ತಾ ತಾನೆ, ನೀ ಮಾಡ್ತೀಯಾ ಇಲ್ವಾ, ನಾ ಮಾಡಲ್ಲ, ಬಂದಿರ್ತಾರೆ. ಬಟ್ the thing is, if you don't have heart ಅಲ್ಲಿ ನಿಮಗೆ ಫೋರ್ಸ್ ಮಾಡಿದ್ರೆ it's a different thing. But if you have your heart there and you think you can do better, why not? You should definitely consider. So how is life in Surana? What I mean, ಇವಾಗ ನೀವು ಸ್ಪೋರ್ಟ್ಸು, ಎಜುಕೇಶನ್, how are you balancing and how is your college supporting? ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ಸೇ ಆಯಿತು. ಯಾಕಂದರೆ ಪ್ರಾಕ್ಟೀಸ್ ಮಾರ್ನಿಂಗ್ ಸೆಷನ್, ಈವ್ನಿಂಗ್ ಸೆಷನ್ 2 ಸೆಷನ್ ಇದ್ದಾಗ ಲೈಕ್ ಯು ಡೆಫಿನೆಟ್ಲಿ ಗೆಟ್ ಟಯರ್ಡ್. ಸೊ ಬೆಳಗ್ಗೆ ಪ್ರಾಕ್ಟೀಸ್ ಆದಮೇಲೆ ಕಾಲೇಜ್ ಹೋಗಕ್ಕೆ ಮನಸ್ಸೇ ಬರ್ತಿರ್ಲಿಲ್ಲ. ತುಂಬ ದಿನ ಕಾಲೇಜ್ ಹೋಗಿಲ್ಲ, ಆಮೇಲೆ ಕಾಲೇಜ್ ಲೈಫ್ ಮಿಸ್ ಮಾಡ್ಕೋಬಾರ್ದಂತ ಏನೋ ಮಾಡಿ ಮತ್ತೆ ರೀಗೇನ್ ಯುವರ್ ಎನರ್ಜಿ ಅಂತ ಅಲ್ಲಿ ಕಾಲೇಜ್ ಹೋದಾಗ ಒಂದು ಡಿಫ್ರೆಂಟ್ ವೈಬ್ಸು, ಅಲ್ಲಿರೋ ಫ್ರೆಂಡ್ಸೇ ಬೇರೆ ಬಿದ್ದಿರುತ್ತೆ. ಹಾಸ್ಟೆಲಲ್ಲಿ ಹೇಗಿದ್ರು ಅದೇ ಫ್ರೆಂಡ್ಸ್ ಇರ್ತಾರೆ, ಅವ್ರೊಂಥರ ಫ್ಯಾಮಿಲಿನೇ ಆಗಿರ್ತಾರೆ. ಕಾಲೇಜ್ ಲೈಫ್ ಇಸ್ ಅ ಡಿಫ್ರೆಂಟ್ ಲೈಫ್ ಆ್ಯಂಡ್ ಯು ವಿಲ್ ಗೆಟ್ ದ ಎಜುಕೇಷನ್. ಆ ಟೈಮಲ್ಲಿ ಎಜುಕೇಷನ್ ಇಂಪಾರ್ಟೆಂಟ್, ಜೊತೆಗೆ ಸ್ಪೋರ್ಟ್ಸ್ ಜೊತೆಗೆ. ಏನಕ್ಕೆ ಇಂಪಾರ್ಟೆಂಟ್ ಎಜುಕೇಷನ್? ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಇಫ್ ಯು ಆರ್ ಅಚೀವಿಂಗ್ ಸಮಥಿಂಗ್ ಗ್ರೇಟ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಯು ಆರ್ ನಾಟ್ ಗುಡ್ ಅಟ್ ಎಜುಕೇಷನ್ ಅಂದರೆ ಒಂಥರ ನಿಮಗೆ ಮುಂದೆ ಏನಾರೋ ಫಾಲ್ ಬ್ಯಾಕ್ ಥರ, ನಾನು ಹಿಂಗೆ ಕಲಿಬೋದಿತ್ತು, ಆಪರ್ಚುನಿಟಿ ಇತ್ತು, ಏನಾರೋ ಒಂದು. ಸ್ಪೋರ್ಟ್ಸ್ ಕಾನ್ ಬಿ ಅನ್ ಎಕ್ಸ್ಕ್ಯೂಸ್ ಬೇಸಿಕಲಿ. ಯು ವಿಲ್ ಹ್ಯಾವ್ ಟು ಡೂ ದಟ್.
ವೈ ಡಿಡ್ ಯು ಚೂಸ್ BBA? ಈಸಿ ಅಂತನಾ, ಸ್ಪೋರ್ಟ್ಸ್ ಜೊತೆಗೆ ಮ್ಯಾನೇಜ್ ಆಗೋಗುತ್ತೆ ಅಂತ? ನಾನು ಬೇಸಿಕ್ಲಿ BBA ಚೂಸ್ ಮಾಡಿದ್ದು ಆಫ್ಟರ್ ಕೋವಿಡ್. ಲೈಕ್ ಹಿಂಗೆ ಆಪರ್ಚುನಿಟೀಸ್ ಕಾಣಲಿಲ್ಲ. ಅವಾಗ ಅನಿಸ್ತು ಏನಾರೋ ಹಿಂಗೆ ಸಡನ್ ಆಗಿ ಪ್ಯಾಂಡಮಿಕ್ಸ್ ಇಂಡಮಿಕ್ಸ್ ಬಂದರೆ ನನಗೆ ಎರಡು ಕಡೆ ಒಂದು ಬ್ಯಾಕಪ್ ಇರಲಿ ಎಜುಕೇಷನ್. ಆ್ಯಂಡ್ ಐ ವಾಸ್ ಗುಡ್ ಇನ್ ಎಜುಕೇಷನ್ ಆಲ್ಸೋ. ಸೊ ನನ್ನ ಸ್ಕೋರಿಂಗ್ಸ್ ಮೇಲೆ BBAನೇ ತೊಗೊಂಡೆ. ಆ್ಯಂಡ್ BBA ಬೇಸಿಕಲಿ ನಮ್ಮ ಬಿಸ್ನೆಸ್ ಇತ್ತು, ಬಿಸ್ನೆಸ್ ನಾಲೆಜ್ ಬರುತ್ತೆ ಅಂತ. ಬಂತ ನಾಲೆಜ್ BBA ಓದಿ ಬಿಸ್ನೆಸ್ದು? ಕೈಂಡ್ ಆಫ್, ಅಂದರೆ ಅಷ್ಟು ಕಾಲೇಜಿಗೆ ಹೋಗಿಲ್ಲ. ಅಲ್ಲ ನಾನೇನು ಕೇಳ್ತಾ ಇದ್ರೆ, ನಿಮ್ಮ ಕರಿಕ್ಯುಲಮ್ ಇಸ್ ಇಟ್ ಇನ್, ನಿಮಗೆ ಇವಾಗ ನೀವೇನು ಓದ್ತಾ ಇದ್ರಲ್ಲ ಕರಿಕ್ಯುಲಮ್, ಅದು ಅಪ್ಗ್ರೇಡ್ ಆಗಿದೆಯಾ, ಮಾರ್ಕೆಟ್ ಸ್ಟ್ಯಾಂಡರ್ಡ್ಸಿಗೆ ತಕ್ಕಂತಿದ್ಯಾ, ಅವ್ರು ಹೇಳ್ಕೊಡ್ತಿರೋದು ನಿಮ್ಗೆ ಈಚೆ ಕಡೆ ರಿಲೆವೆಂಟ್ ಅನ್ನಿಸ್ತಾ ಇದೆಯಾ? ರಿಲೆವೆಂಟ್ ಅನಿಸ್ತದೆ. ಯಾಕಂದರೆ ಇವಾಗ ನಮ್ಮದು ಆಟೋನಮಸ್ ಆದಾಗಿಂದ ದೇ ಆರ್ ಲುಕಿಂಗ್ ಫಾರ್ ದ ಪ್ರೆಸೆಂಟ್ ಸಿಚುವೇಶನ್. ಅಂದರೆ ಇವಾಗ ಮೊದಲೆಲ್ಲ 5 years ಬ್ಯಾಕ್ ಏನಿತ್ತು ಅದೇ ಕೋರ್ಸ್ ಹೇಳ್ಕೊಡ್ತಿದ್ರು. ಇವಾಗ ಪ್ರೆಸೆಂಟಾಗಿ ಏನು ನಡೀತಿದೆ, ಬಿಸ್ನೆಸ್ ಹೆಂಗೆ ನಡೀತಿದೆ, ಅದ್ರ ಬೇಸಿಸ್ ಮೇಲೆ ಹೇಳ್ಕೊಡ್ತಿದ್ದಾರೆ. ಸೊ ಇಟ್ಸ್ ಹೆಲ್ಪಿಂಗ್ ಔಟ್. ಓಕೆ. ಸೊ ಸುರಾನಾದಲ್ಲಿ ಐ ಮೀನ್ ಐ ಹರ್ಡ್ ಎಲ್ಲ ಸ್ಪೋರ್ಟ್ಸ್ ಮಕ್ಕಳು ಸುರಾನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಆ್ಯಂಡ್ ಕಾಲೇಜ್ ಆಲ್ಸೋ ಸಪೋರ್ಟ್ಸ್ ಅಂತ. ನಿಜನಾ ಅದು? ಕಾಲೇಜ್ ಸಪೋರ್ಟ್ ಚೆನ್ನಾಗಿದೆ ಫಾರ್ ದ ಸ್ಪೋರ್ಟ್ಸ್ ಪೀಪಲ್. ಯಾಕಂದರೆ ಭಾರಿ ವರ್ಷದಿಂದನೂ ನಮ್ದು ಏನೇ ಸ್ಪೋರ್ಟ್ಸ್ ಪೀಪಲ್ DYS ಅಲ್ಲಿರೋರೆಲ್ಲರೂ ನಮ್ಮ ಸೀನಿಯರ್ಸ್ ಆಗಲಿ ಹಂಗಾಗಲಿ ಅವರೆಲ್ಲ ಸುರಾನದಿಂದನೇ ಬಂದಿರೋದು. ಸೊ ಸುರಾನ ಒಂದು ಗ್ರೇಟ್ ಸಪೋರ್ಟ್ ಕೊಟ್ಟಿದೆ, ಹಾಸ್ಟೆಲ್ ಆಗಲಿ ಸ್ಪೋರ್ಟ್ಸ್ ಪೀಪಲ್ ಆಗಲಿ. ಬೇರೆ ನಾರ್ಮಲ್ ಏನು ಸ್ಪೋರ್ಟ್ಸ್ ಆಡ್ತಾರಲ್ಲ, ಆರ್ ನಾಟ್ ಇನ್ ದ ಹಾಸ್ಟೆಲ್, ಅವರಿಗೂ ಚೆನ್ನಾಗಿ ಸಪೋರ್ಟ್ ಕೊಟ್ಟು ಒಂದು ಆಪರ್ಚುನಿಟಿ ಕೊಟ್ಟಿದೆ. ಕಾಲೇಜ್ ಮ್ಯಾಚಸ್ ಆಗಲಿ, ಯೂನಿವರ್ಸಿಟೀಸ್ ಆಗಲಿ ಆಡೋಕ್ಕೆ ಎಲ್ಲ. ಓಕೆ. ಸಿ ಬಿಕಾಸ್ ನಾನು ನೋಡಿದ್ದೀನಿ ಈಚೆ ಕಡೆಯಿಂದ ಕ್ಯಾಂಪಸ್, ಎಸ್ಪೆಷಲಿ ದ ಒನ್ ಇಲ್ಲಿ ಸೌತ್ ಎಂಡಲ್ಲಿರೋದು. ನಾ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ವೆನ್ ಮೈ ಓನ್ ಬ್ರದರ್ ವಾಂಟೆಡ್ ಟು ಸ್ಟಡಿ, ನಾನು ಅವನಲ್ಲಿ ಈ ಕ್ವೆಶನ್ ಕೇಳಿದ್ದೆ, ಹೇ ಕ್ಯಾಂಪಸ್ ಚಿಕ್ಕದನ್ಸಲ್ವಾ? ಬಿಕಾಸ್ ನಾವೇನಕ್ಕೆ ಡಿಗ್ರಿ, ಸಿ ದ ಹೋಲ್ ಐಡಿಯಾ ಆಫ್ ನಾಟ್ ಜಸ್ಟ್ ಗೆಟಿಂಗ್ ಅ ಗ್ರಾಜುಯೇಷನ್, ಬಟ್ ನೀವು ಹೇಳ್ದಂಗೆ ಕಾಲೇಜ್ ಲೈಫ್ನು ಎಂಜಾಯ್ ಮಾಡ್ಬೇಕಂತ. ಸೊ ಐ ಸ್ಟಡಿಡ್ ಇನ್ ಹ್ಯೂಜ್ ಕ್ಯಾಂಪಸ್. ನಾ ಎಲ್ಲೆಲ್ಲಿ ಓದಿದ್ನೋ ಎಲ್ಲ ಕಡೆ ಕ್ಯಾಂಪಸ್ ಆರ್ ಲೈಕ್ 3 acres, 4 acres, 10 acres. So I understand the importance of big campus, and there are some universities also, like Presidency ella, which is in the outskirts. 80 acres. I'm like, andre ಏನು ಮಾಡ್ತಾರೆ, ಅದೊಂದು ಡಿಫ್ರೆಂಟ್ ವರ್ಲ್ಡ್. ಡಿಫ್ರೆಂಟ್ ವರ್ಲ್ಡ್. ಸೊ ನಿಮ್ದು ಕ್ಯಾಂಪಸ್ ಇಲ್ಲಿ ಚಿಕ್ಕದಲ್ಲ, ಸಿಟಿ ಒಳಗಿರೋದು. ಐ ಆಮ್ ಶೋರ್ ಇಟ್ಸ್ ಓಲ್ಡ್ ಕಾಲೇಜ್, ಅವರು ಬಟ್ ಡು ಯು ಥಿಂಕ್ ದಟ್ ಮ್ಯಾಟರ್ಸ್? ಕ್ಯಾಂಪಸ್ ಆ್ಯಕ್ಚುಲಿ ಮ್ಯಾಟರ್ಸ್ ಫಾರ್ ದ ರೆಗ್ಯುಲರ್ ಸ್ಟೂಡೆಂಟ್ಸ್. ನಮಗೆ ಅಷ್ಟು ಡಿಫ್ರೆನ್ಸ್ ಬಿದ್ದಿಲ್ಲ, ಯಾಕಂದರೆ ನಾವು ಎಜುಕೇಷನ್ ಪರ್ಪಸ್ ಅಷ್ಟೇ ಹೋಗ್ತಿದ್ವಿ. ಮಿಕ್ಕಿ ಟೈಮಲ್ಲಿ ನಮಗೆ ಸ್ಪೋರ್ಟ್ಸಲ್ಲಿ ಫೀಲ್ಡಲ್ಲೇ ಇರ್ತೀವಲ್ಲ. ಸೊ ನಾನು ಲೈಕ್ ಜನರಲಿ ನೋಡಿದ್ರೆ ಡೈಲಿ ಯಾರು ಡೇಸ್ ಕಮರ್ಸ್ ಇರ್ತಾರಲ್ಲ ಅವರಿಗೆ ಒಂದು ದೊಡ್ಡ ಕ್ಯಾಂಪಸ್ ಸಿಗ್ಬೋದು. ಡೇ ಕಮರ್ಸ್ಗೆ ಪೀಣ್ಯದಲ್ಲಿ ಕ್ಯಾಂಪಸ್ ಚೆನ್ನಾಗಿದೆ. ದಟ್ ಐ ಹರ್ಡ್. ಪೀಣ್ಯದಲ್ಲಿ ಅದು ಇವಾಗ ಹೊಸ ಕ್ಯಾಂಪಸ್ ಬರ್ತಾ ಇರೋದು. I met the management also a couple of times. And ನಾನು ನೀವು ಕ್ವೆಶನೇರ್ ಫಿಲ್ ಮಾಡಿದ್ರಿ ಅಲ್ಲ ಬಿಫೋರ್ ಕಮಿಂಗ್ ಟು ದ ಪಾಡ್ಕಾಸ್ಟ್, ಅದ್ರಲ್ಲಿ ನೋಡ್ತಾ ಇದ್ದೆ ಯು ಆರ್ ಆಲ್ಸೋ ಇನ್ ಟು 4x ಟ್ರೇಡಿಂಗ್ ಎಲ್ಲ. ಸೊ ಅದೆಲ್ಲಿಂದ ಬಂತು ಕ್ರೇಜ್? ಅದು ಕೋವಿಡ್ ಪ್ಯಾಂಡಮಿಕ್ ಇದ್ದಾಗ. ಅಂದ್ರೆ ಟ್ರೇಡರ್ ಅಂದ್ರೆ ಹೆಂಗೆ? 100 rupees ಹಾಕಿ ಯು ಕಾಲ್ ಯುವರ್ ಸೆಲ್ಫ್ ರಿಟೇಲ್ ಟ್ರೇಡರ್ ಆರ್ ಯು ಡೂ ಅ ಸೈಜಬಲ್ ಟ್ರೇಡಿಂಗ್? ನಾನು ಗ್ಯಾಮ್ಲಿಂಗ್ ತರ ನೋಡಿಲ್ಲ ಟ್ರೇಡರ್. ಲೈಕ್ ಲಾಟ್ ಆಫ್ ಪೀಪಲ್ಸ್ ಈಗ ಇಟ್ ಆಸ್ ಅ ಗ್ಯಾಮ್ಲಿಂಗ್, ಬಿಕಾಸ್ ಮೊದಲಿಂದ ಆ ಥರ ಆಗಿದೆ ಬಿಕಾಸ್ ಆಫ್ ಬಿಗ್ ಸ್ಕ್ಯಾಮ್ಸ್ ಅಂಡ್ ಆಲ್. ಹೌದು, ಶರ್ಮಿಂದ ಸ್ಕ್ಯಾಮ್ ಆಗಲಿ, ಅದು ಬೇರೆ ಪರ್ಪಸ್ ಮಾಡಿರ್ಬೋದು, ಬಟ್ ಜನ ಅದನ್ನ ಗ್ಯಾಮ್ಲಿಂಗ್ ಆಗಿ ತಗೊಂಡ್ರು. ಸೊ ನನಗೆ ಇದರಲ್ಲಿ ಒಂದು ಆಪರ್ಚುನಿಟಿ ಕಾಣ್ತು. ಲೈಕ್ ಸೋ ಮೆನಿ ಪೀಪಲ್ ಆರ್ ಮೇಕಿಂಗ್ ಮನಿ ಔಟ್ ಆಫ್ ಇಟ್, ವೈ ಕಾಂಟ್ ಐ ಅಂತ. ಸೊ ನನ್ನ ಫ್ರೆಂಡ್ ಒಬ್ಬ ಸಿಕ್ಕ ಅದೇ ಟೈಮಲ್ಲಿ. ಹಿ ವಾಸ್ ಕಂಪ್ಲೀಟ್ಲಿ ಇನ್ ಟು ಇಟ್. ಅವ್ನು ಡ್ರಾಪ್ ಔಟ್ ಮಾಡಿ ಅದನ್ನೇ ಅವ್ನು ಇದನ್ನ ಮಾಡ್ಕೊಂಡಿದ್ದ ಕರಿಯರ್. ಸೊ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಹಿ ವಾಸ್ ಇನ್ ಟು ದಟ್ ಓನ್ಲಿ. ಸೊ ಅವನಿಂದ ನನಗೆ ಅದೊಂದು ಡಿಫ್ರೆಂಟ್ ಪರ್ಸೆಪ್ಷನ್ ಸಿಕ್ತು ಟ್ರೇಡಿಂಗ್ ಮೇಲೆ. ಜನರಲಿ ಏನು ಜನ ಥಿಂಕ್ ಮಾಡ್ತಾರೆ ಮತ್ತೆ ಅವ್ನು ಹೇಳೋದನ್ನ ಪೂರಾ ಡಿಫ್ರೆಂಟ್ ಆಗ್ತಾವ. ಸೊ ಅಲ್ಲಿ ಒಂದು ಆಪರ್ಚುನಿಟಿ ಕಾಣ್ತು. ಮೆಲ್ಲಕ್ಕೆ ಅವನ ಜೊತೆ ಇದ್ದು ಅದನ್ನ ಏನಂತ ತಿಳ್ಕೊಂತ ಹೋದಾಗ ಒಂದು ಇಂಟ್ರೆಸ್ಟ್ ಬೆಳೀತು. ಅಂಡ್ ನನ್ನ ಜೊತೆಗೆ ಕಲಿತಿದ್ದವರು ಜಾಸ್ತಿ ಜನ ಕ್ವಿಟ್ ಮಾಡಿಬಿಟ್ಟಿದ್ದಾರೆ. ನಾನು ಅಲ್ಲೊಂದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಅದರಲ್ಲಿ ನಾನೇ ಸ್ವಲ್ಪ ಪರ್ಸನಲಿ ಏನು ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಸ್ವಲ್ಪ ಗೊತ್ತಾಯ್ತು ಈ ಥರ ಇದೆ ಆಪರ್ಚುನಿಟಿ ಮಾಡ್ಬೋದು ಅಂತ. ಸೊ ನಾನು ಆಲ್ಮೋಸ್ಟ್ 1 year ಆಗಿದೆ ಟ್ರೇಡಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿ. ಹೌ ಮಚ್ ಹ್ಯಾವ್ ಯು ಲಾಸ್ಟ್, ಹೌ ಮಚ್ ಹ್ಯಾವ್ ಯು ಮೇಡ್? ಅಕೌಂಟಬಿಲಿಟಿ ಇಲ್ಲ, ಬಟ್ ಲಾಸಸ್ ಜಾಸ್ತಿ ಆಗಿದೆ ಪ್ರಾಫಿಟ್ಸ್ಗಿಂತ. ಯಾಕಂದ್ರೆ ನೀವು ಕಲಿತಿದ್ದಾಗ ಲಾಸಸ್ ಆಗೇ ಆಗುತ್ತೆ. ಯಾರು ಕೊಡ್ತಾರೆ ಈ ತರ ಈ ಟೈಮಲ್ಲಿ ದುಡ್ಡು?
you're not earning a lot. ಬಟ್ ನಾನೊಂದು ಸ್ವಲ್ಪ ಸೇವ್ ಮಾಡಿ ಐ ಆಮ್ ನಾಟ್ ಇನ್ವೆಸ್ಟಿಂಗ್ ಲಾಟ್ ಆಫ್ ಮನಿ ಇದೆ, ಬಟ್ ಸ್ವಲ್ಪ ಲೈಕ್ 500 or 1000 ಮಿನಿಮಮ್ ಆ ಥರ ಇನ್ವೆಸ್ಟ್ ಮಾಡಿ ನಾನು ಹೇಗೆ ವರ್ಕ್ ಆಗುತ್ತೆ ಅಂತ ಇನ್ವೆಸ್ಟ್ ಮಾಡಿ ನೋಡಿ. ಮನೇಲಿ ಗೊತ್ತಾ? ಮನೇಲೆ ಲೇಟ್ ಆಗೋದಾಯ್ತು. ಅವಾಗ ಏನ್ ರಿಯಾಕ್ಷನ್? ಫಸ್ಟ್ ಟೈಮ್ ನಾನು ಎಕ್ಸೈಟ್ಮೆಂಟ್ ಆದಾಗ ಬೇಡ ಅಂತ ಅಂದಿದ್ರು. ಲೈಕ್ ಅವರು ಇದೆಲ್ಲ ಸುಮ್ಮನೆ ಮನೆ ಇದಾಗುತ್ತೆ. ಅವಾಗ 1 ವರ್ಷ ಬಿಟ್ಬಿಟ್ಟಿದ್ದೆ. ಆ 1 ವರ್ಷ ಬಿಟ್ಮೇಲೆ ಅವನ್ ಗ್ರೋತ್ ನೋಡಿ ಮತ್ತೆ ಇನ್ಸ್ಪೈರ್ ಆಗಿ ನಾನು ನೋಡೋಣ ಮಾಡಿ ಅಂತ ಕನ್ವಿನ್ಸ್ ಮಾಡಿದ್ರೆ. ಮೈ ಜಿಜು ಇಸ್ ಲೈಕ್ ಫಂಡಮೆಂಟಲ್ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡ್ತಾರಲ್ಲ ಮ್ಯೂಚುವಲ್ ಫಂಡ್ಸ್, ಈಸ್ ಇನ್ ಟು ಇಟ್. ಸೊ ಅವರಿಂದನೂ ಒಂದು ಐಡಿಯಾ ಸಿಕ್ತು ನನಗೆ, ಇದರಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡಬಾರ್ದು, ಹೆಂಗ್ ಗ್ರೋತ್ ಆಗುತ್ತೆ, ಸ್ಟಾಕ್ಸ್ ಇಂಡಿವಿಜುವಲ್ ಸ್ಟಾಕ್ಸ್ ಆಗಲಿ ಮ್ಯೂಚುವಲ್ ಫಂಡ್ಸ್ ಆಗಲಿ ಹೆಂಗೆ ಹೆಲ್ಪ್ ಮಾಡುತ್ತೆ ಮುಂದೆ, ಬ್ಯಾಕಪ್ಗೆ ಇದ್ದೇ ಇರುತ್ತೆ, ಯಾಕಂದ್ರೆ ರಿಟರ್ನ್ಸ್ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ಸೊ ಅದ್ ನಿಜ. ಇನ್ಫ್ಲೇಷನ್ ಜಾಸ್ತಿ ಇದೆ. ಒಂದ್ ಸಾಮಾನ್ ಇವತ್ತು 10 ರೂಪಾಯಿ ಇದೆ, ನಾಳೆ 15 ರೂಪಾಯಿ ಆಗ್ತಾ ಇದೆ. ಬಟ್ ನಮ್ ಅರ್ನಿಂಗ್ಸ್ ಅಷ್ಟೇ ಇದ್ರೆ ಹೌ ವಿಲ್ ವಿ ಮ್ಯಾಚ್ ಅಪ್ ಟು ದ ಲೈಫ್ ಸ್ಟೈಲ್ ದಟ್ ಇಸ್ ಪಿಕಿಂಗ್ ಅಪ್ ಅಲ್ಲ ಈಚೆ ಕಡೆ. ಬಟ್ do you have any such incidents yelli your friends got into trouble because of trading adalla? Athwa is there any situations where you know andre not trading, I'm just talking about fantasy games alla aadtaralla, overnight janakke ದುಡ್ಡು ಮಾಡ್ಬೇಕಂತ ಇರುತ್ತೆ, ಅದು ಎಲ್ಲ you don't have such friends? ಲಕ್ಕಿಲಿ ಆದ್ರೂ ಅದು ಜಾಸ್ತಿ ದಿನ ಹೊಡಿಯಲ್ಲ, ಯಾಕಂದ್ರೆ ದೇ ಡೋಂಟ್ ನೋ ಹೌ ಟು ಮ್ಯಾನೇಜ್ ದ ಮನಿ. ಇಫ್ ದೇ ಗೆಟ್ 1 crore in one night, ಅದನ್ನ ಹೆಂಗ್ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ, ಎಲ್ಲ ಲಯಬಿಲಿಟೀಸ್ ಮೇಲೆ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಸೊ ಅದು ಒಂದು ಮಂತ್ 2 ಮಂತ್ ಆದ ತಕ್ಷಣ ಮತ್ತೆ ಕಮ್ಸ್ ಟು ಝೀರೋ ಓನ್ಲಿ. ಸೊ ಹ್ಯಾವ್ ಟು ಹ್ಯಾವ್ ದ ನಾಲೆಜ್, ಪೂರಾ ಒಂದು ಬೇಸಿಕ್ ನಾಲೆಜ್ ಇರಲೇಬೇಕು, ಹೆಂಗ್ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಅದು ಹೆಂಗ್ ಗ್ರೋತ್ ಆಗುತ್ತೆ ಅಂತ. There are so many Instagram alla influencers alla YouTube ali. Do you get carried away? Because I see join my WhatsApp group to know the best 3 portfolios you should invest in anta. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ಬೇಕಂದ್ರೆ ಅಲ್ಲಿ ಎಲ್ಲೇ ಜಾಯ್ನ್ ಆದ್ರೂ ನೀವ್ ಯಾವಾಗ ಲಾಸ್ ಮಾಡ್ಕೊಂಡು ಕಲಿಯೋದು ಮೇನ್, ಅದು ನಿಮಗೆ ಪರ್ಮನೆಂಟ್ ಆಗಿದ್ದೇ ಇರುತ್ತೆ. ಏನ್ ಮೈನ್ಯೂಟ್ ಥಿಂಗ್ಸ್ ಇರುತ್ತಲ್ಲ ಲಾಸ್ ಆದಾಗ ಕಲಿಯೋದು, ಅದು ಯಾರು ಹೇಳ್ಕೊಡಕ್ಕಾಗಲ್ಲ. ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಲಾಸಸ್ ಮೇಲೆ ಹೇಳ್ಕೊಟ್ಟಿರ್ತಾರೆ, ಬಟ್ ನಾವು ಅವಾಗ ಯಾವಾಗ ಲಾಸ್ ಮಾಡಿ ಏನ್ ಮಾಡೋ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಗಲ್ಲ ಅಂತ. ಬಟ್ ನಂಗೆ ಸ್ಟೂಡೆಂಟ್ಸ್ ವೆನ್ ದೇ ಸೇ ದೇ ಗೆಟ್ ಇಂಟು ಟ್ರೇಡಿಂಗ್ ಎಲ್ಲ ಅಲ್ಲ, ಒಂದ್ ಕಡೆ ಖುಷಿ ಆಗುತ್ತೆ ದಟ್ ಅರ್ಲಿ ಯು ಆರ್ ಸ್ಟಾರ್ಟಿಂಗ್ ಅಂಡ್ ಯು ನೋ ಲೈಕ್ ಯು ಸೆಡ್ ಅರ್ಲಿ ಮಿಸ್ಟೇಕ್ಸ್, ಅರ್ಲಿ ಲರ್ನಿಂಗ್ಸ್, ಅಂಡ್ ಯು ಹ್ಯಾವ್ ಅಪಟೈಟ್ ಓನ್ಲಿ ಟು ಟೇಕ್ ದಟ್ 500,000 rupees bet. But if you start later in the life, the risk is maybe your appetite to take bigger risk also increases. So there is both advantage and disadvantage. And adalla admele we see both Kamath brothers after 17 they start working in call center and they did the day trading. So there is so much of information out there. Nimge ಏನು ಅನ್ಸುತ್ತೆ when you see the way social media trends pick up? ಇದ್ರ ಬಗ್ಗೆನೇ ಆಗಿರ್ಬೋದು, ಇವಾಗ ಫಿಟ್ನೆಸ್ ಬಗ್ಗೆನೇ ತಗೊಳ್ಳಿ, there is something called 75 hard day challenge going on. So there is so much that is happening alla. How do you keep yourself sane? Like nimge how do you still go back and focus heng ಮಾಡ್ತೀರಾ? Do you even get influenced by these things? ನಾರ್ಮಲಿ ಈ ಜನರೇಷನ್ ಇರೋರೆಲ್ಲ ಸ್ಕ್ರಾಲಿಂಗ್ ಅಲ್ಲಿ ಅವ್ರಿಗೆ ಏನ್ ಕಂಟೆಂಟ್ ಸಿಗುತ್ತೆ ಅದರಿಂದ ಇನ್ಫ್ಲುಯೆನ್ಸ್ ಆಗಿ, ನಾನು ನೋಡ್ದಂಗೆ ಇವಾಗ 75 hours ಸ್ಟಾರ್ಟ್ ಆಗಿಂದ so many are into fitness. 75 days ಆದ್ಮೇಲೆ will they continue to do fitness or ಬರೀ Instagram ಗೋಸ್ಕರ? Because of ಅದೊಂದು ಹ್ಯಾಬಿಟ್ ಆಗ್ಬಿಟ್ಟಿರುತ್ತಲ್ಲ, they will continue, they want to maintain the fitness ಆಗ್ಲಿ ಏನಾಗ್ಲಿ ಅವ್ರು ಕಂಟಿನ್ಯೂ ಮಾಡ್ತಾರೆ. and some people just for the social media 75 days ಆದ್ಮೇಲೆ ಸ್ಟಾಪ್ ಮಾಡ್ತಾರೆ. ಟು ಆಯ್ತಪ್ಪ ಇವಾಗ 75 days ಇವಾಗ ಸಾಕು ಅನ್ನಂಗೂ ಇರ್ತಾರೆ. ಸೊ ಅವ್ರ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಫಿಟ್ನೆಸ್ ಅನ್ನೋದು ಪರ್ಸನಲಿ ಅವ್ರ ಹೆಲ್ತ್ಗೋಸ್ಕರ ಮಾಡ್ಕೋಬೇಕನ್ನೋದು. ಬಟ್ why am I asking is you're a very different combination student who's come to Shola. Vandu you're from a tier 2 city, ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದಿದ್ದೀರಾ, and you're trying to make your space, you want to get into business, you're into sports, you also do trading, so there is various aspect to you alla. So when you yourself are into 4-5 different things, which is good, and then there is social media talking about 10 other different things, ನಿಮ್ಗೆಲ್ಲಾರು ಒಂದ್ ಕಡೆ you lose focus. ಅದಾಗಿದೆಯಾ ನಿಮ್ ಜೊತೆ? ತುಂಬಾ ಟೈಮ್ ಆಗಿದೆ. ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗ ಮುಂದೆ ಏನು ಮಾಡಬೇಕು ಅಂತ ಬಂದಾಗ ಒಂದು ಕ್ವಶನ್ನು ಎವ್ರಿ ಟೈಮ್. ಅಲ್ಲಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ನಡೀತಿದೆ ಟ್ರೆಂಡಿಂಗು, ಫಿಟ್ನೆಸ್ ಆಗಲಿ ಥ್ರೂ ಏನಾರು ಹಿಂಗೆ ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಮೇಲ್ ಬರ್ತಿರೋದು ನೋಡಲಿ.
ಆಗ ಒಂದೊಂದ್ಸತಿ ಮೈಂಡ್ ಚೇಂಜ್ ಆಗುತ್ತೆ ಲೈಕ್ ನಾವು ನಾವು ಮಾಡ್ಬೋದಿತ್ತಲ್ಲ ಕೋವಿಡ್ ಟೈಮಲ್ಲಿ ಫ್ರೀ ಇದ್ವಿ ಸುಮ್ಮನೆ ಅಂತ. ಬಟ್ ಆಮೇಲೆ ನಮ್ದೇನ್ ನಡೀತಿದೆ ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಮತ್ತೆ ಆಲ್ರೆಡಿ ಸ್ಪೋರ್ಟ್ಸ್ ಎಜುಕೇಶನ್ ಎಲ್ಲ ಮಾಡ್ತಿದ್ದೆ. ಸೊ ಅದ್ರಲ್ಲಿ ಟ್ರೇಡಿಂಗು ಬಂದೆ. ನಾನು ಬೇಸಿಕ್ಲಿ ಮಲ್ಟಿ ಟಾಸ್ಕಿಂಗ್ ಎಲ್ಲ ಕಲ್ತಿದ್ದು ಸ್ಪೋರ್ಟ್ಸ್ ಇಂದಾನೆ. ಟೀಮ್ ವರ್ಕ್ ಆಗ್ಲಿ ಮಲ್ಟಿ ಟಾಸ್ಕಿಂಗ್ ಆಗ್ಲಿ ಎಲ್ಲ ಸ್ಪೋರ್ಟ್ಸ್ ಹೆಲ್ಪ್ ಮಿ ಅ ಲಾಟ್ ಇನ್ ಮಲ್ಟಿ ಟಾಸ್ಕಿಂಗ್ ಆಗಲಿ ಎಲ್ಲ. ವೆರಿ ನೈಸ್. ಪಾಕೆಟ್ ಮನಿ ಸಿಕ್ಕತ್ತಾ ನಿಮಗೆ? ಪಾಕೆಟ್ ಮನಿ ಅಂತ ಸಿಗಲ್ಲ, ಬಟ್ ನಾನು ಆ ಥರ ಜಾಸ್ತಿ ಖರ್ಚು ಮಾಡಲ್ಲ. ಸೊ ಇಫ್ ಐ ಆಸ್ಕ್ ಫಾರ್ ಒಂಥರ ಮನಿ ಡಿಸಿಪ್ಲಿನ್ ಥರ ಇಟ್ಕೊಂಡಿದ್ದೀನಿ ನಾನು. ತಿಂಗಳಿಗೆ ಇಷ್ಟು ತಗೊಂಡು ಅದ್ರಲ್ಲಿ ಹಾಫ್ ಇನ್ವೆಸ್ಟ್ ಮಾಡೋದು, ಅದ್ರಲ್ಲಿ ಹಾಫ್ ಡೈಲಿ ಎಕ್ಸ್ಪೆನ್ಸಸ್ಸಿಗೆ ಇಟ್ಕೊಳ್ಳೋದು ಅಂತ. ಸೊ ಎಕ್ಸ್ಟ್ರಾ ಏನಾರು ಬೇಕಿದ್ರೆ ಕೇಳ್ತೀನಿ ಅಷ್ಟೇ. ನಾನು ಈ ಕ್ವಶನ್ ಮೋಸ್ಟ್ಲಿ ಎಲ್ರಿಗೂ ಕೇಳ್ತೀನಿ ಆಯ್ತಾ, ಬಟ್ ಐ ಥಿಂಕ್ ಈ ಕ್ವಶನ್ ಮೇ ಬಿ ನಿಮಗೆ ಐ ಮೀನ್ ಜಾಸ್ತಿ ಸೂಟ್ ಆಗುತ್ತೆ ಅನಿಸುತ್ತೆ. ನನಗೆ ಪರ್ಸ್ನಲ್ ಫೇವ್ರೆಟ್ Tier 2 ಕಿಡ್ಸ್. ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಿದ್ರು ಇದೇ ಯಾರ ಬ್ಯಾಂಗ್ಳೂರ್ ಇಂದ ಬಂದಂಥ, ಅಂದರೆ ಇಲ್ಲೇ ಹುಟ್ಟಿ ಬೆಳೆದು ಯಾವ್ದಾರ Tier 1 ಕಾಲೇಜಲ್ಲಿ ಬಂದಂಥ ಹುಡುಗ ಆಗಿದ್ದಿದ್ರೆ ಸ್ವಲ್ಪ ಟಚ್ನಲ್ಲಿ ಮಾತಾಡಿರ್ತಿದ್ರು. ಬಟ್ ಯು ಆರ್ ಸ್ಟಿಲ್ ಹಂಬಲ್, ಸ್ಟಿಲ್ ಗ್ರೌಂಡೆಡ್, ಯು ಆರ್ ಟ್ರೈಂಗ್ ಟು ಟಾಕ್ ಟು ಮೀ ಇನ್ ದ ಮೋಸ್ಟ್ ನೈಸೆಸ್ಟ್ ವೇ. ಎಲ್ಲಿಂದ ಬರುತ್ತೆ ಇದು? ಇಸ್ ಇಟ್ ಬಿಕಾಸ್ ಯು ಕಮ್ ಫ್ರಮ್ Tier 2 ಸಿಟಿ? ಇಟ್ಸ್ ಬಿಕಾಸ್ ಆಫ್ ಮೈ ಡ್ಯಾಡ್. ಅವ್ರದ್ದು ಒಂದು ಪರ್ಸನಾಲಿಟಿ ಆ ಥರ ಇದೆ. ಓಕೆ. ಮತ್ತೆ ಏನಾದರೂ ಲೈಕ್ ಈಗೋ ಥರದ್ದು ಒಂಥರ ಮೇ ಬಿ ಇಟ್ ಕ್ಯಾನ್ ಹರ್ಟ್ ದ ಅದರ್ ಪರ್ಸನ್. ತೋರಿಸ್ಕೊಳ್ಳೋದೆಲ್ಲ ಒಂಥರ ನನಗಿಷ್ಟ ಆಗಲ್ಲ. ಇಫ್ ಇಟ್ ವಾಂಟ್ ಟು ಬಿ ಬೇರೆ ಜನ ಹೇಳ್ಕೋತಾರೆ, ಇಫ್ ಯು ಆರ್ ಅಚೀವಿಂಗ್ ಸಮಥಿಂಗ್ನ ಬೇರೆ ಜನಕ್ಕೆ ಗೊತ್ತಾಗುತ್ತೆ, ಅದು ಅವರೇ ಹೇಳ್ತಾರೆ. ನಿಮ್ಮ ಇನ್ಸ್ಟಾಗ್ರಾಮ್ ಬಯೋನಲ್ಲಿ ಇಲ್ವಾ ಗೋಲ್ಡ್ ಮೆಡಲ್ ವಿನ್ನರ್ ಅಂತೆಲ್ಲ? ಇಲ್ಲ, ಹಾಕಿಲ್ಲ. ಯಾಕೆ? ಅಚೀವ್ಮೆಂಟ್ಸ್ ಇನ್ ಫೋಟೋ ಇದೆ, ಬಟ್ ನಾನು ಬಯೋದಲ್ಲಿ ಹಾಕಿಲ್ಲ. ಈಗ ಯಾರ ಬಂದ ತಕ್ಷಣ ಅಪ್ರೂವ್ ದ ಗೋಲ್ಡ್ ಮೆಡಲ್ ವಿನ್ನರ್ ಅದೆಲ್ಲ. ಸೊ ಸಿ ದ್ಯಾಟ್ಸ್ ವಾಟ್. ಇಸ್ ಇಟ್ ಬಿಕಾಸ್ Tier 2 ಅಪ್ಬ್ರಿಂಗಿಂಗ್? ನಿಮ್ಮ ಅಪ್ಬ್ರಿಂಗಿಂಗ್ ಹೆಂಗಿತ್ತು ನೀವು ಚಿಕ್ಕವರಿದ್ದಾಗ? ಅಂದರೆ ಇಸ್ ಇಟ್ ಲೈಕ್ ಅ ಮಿಡಲ್ ಕ್ಲಾಸ್ ಅಪ್ಬ್ರಿಂಗಿಂಗ್? ನೋಡಿ ಖರ್ಚು ಮಾಡು ಎಲ್ಲದಕ್ಕೂ, ನೋಡಿ ಯೋಚನೆ ಮಾಡು. ಸಿ ದ್ಯಾಟ್ಸ್ ಆ್ಯಂಡ್ Tier 2 ಮಕ್ಳ ಜೊತೆ ಅಲ್ಲ ಅಲ್ಲಿ ಹುಟ್ಟು ಬೆಳೆದು, ಇಫ್ ಎಟ್ ಆಲ್ ಯುವರ್ ಪ್ರಿಮಿಟಿವ್ ಇಯರ್ಸ್ ಆರ್ ಸ್ಪೆಂಟ್ ಇನ್ Tier 2 ಸಿಟೀಸಲ್ಲಿ, ನಾ ಏನು ನೋಡಿದ್ದೀನಿ ಅಂದರೆ ಆ ಇನ್ನೋಸೆನ್ಸ್ ಆ್ಯಂಡ್ ಕ್ಯೂರಿಯಾಸಿಟಿ ಆರ್ ಸ್ಟಿಲ್ ಲೆಫ್ಟ್, ರೈಟ್? ಆದರೆ ನೀವು 5 ವರ್ಷ ಬೆಂಗಳೂರಲ್ಲೂ ಸ್ಪೆಂಡ್ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಕರಪ್ಟ್ ಆದ್ರೆ, ನಾನು ಎರಡೂ ಸಿಚುವೇಶನ್ಸ್ನ ನೋಡಿದ್ದೀನಿ. ಎಲ್ಲಿ ಜನ ಬೆಂಗಳೂರಿಗೆ ಬಂದು ಸಡನ್ನಾಗಿ ಅವ್ರಿಗೆ ಪಂಜರದಿಂದ ಈಚೆ ಬಿಟ್ಟಂಗೆ ಆಗ್ಬಿಟ್ಟಿರ್ತಾರೆ, ಎಲ್ಲಾನು ಟ್ರೈ ಮಾಡಬೇಕು, ಆ ಒಂದು ಜೋಶಲ್ಲಿ ದೇ ಆಲ್ ಗೆಟ್ ಇನ್ ಟು ರಾಂಗ್ ಕಂಪನಿ, ರಾಂಗ್ ಥಿಂಗ್ಸ್. ಇನ್ನು ಕೆಲವೊಬ್ರು, ಇನ್ನು ಕೆಲವು ಮೇ ಬಿ ನಿಮ್ಮ ಥರದವರು, ದೇ ಸ್ಟಿಲ್ ರಿಮೇನ್ ಫೋಕಸ್, ನಾವು ಯಾಕೆ ಬಂದಿದ್ದೀವಿ ಸಿಟಿಗೆ ಅನ್ನೋ ಒಂದು ಥಾಟ್ ಯಾವಾಗಲೂ ಇರುತ್ತೆ. ಸೊ ನೀವು ಯಾವ ಕಡೆ? ಫೋಕಸ್ ಸೈಡ್. ನಾನು ಇಲ್ಲಿ ಬಂದಾಗ ತುಂಬ ಆಪರ್ಚುನಿಟೀಸ್ ಆಗಲಿ, ತುಂಬ ಫೋರ್ಸ್ ಆಗಲಿ, ಏನೋ ಒಂದು ಫ್ರೆಂಡ್ಸ್ ಜೊತೆ ಹೋದಾಗ ಬೇಸಿಕ್ಲಿ ಡ್ರಿಂಕ್ಸ್ ಆಗಲಿ ಆಲ್ಕೋಹಾಲ್ಸ್ ಆಗಲಿ ಎಲ್ಲ ಒಂದು ಮಾಡೇ ಮಾಡ್ತಾರೆ. ಈ ಲೈಫಲ್ಲಿ ಮಾಡಿ, ಇವಾಗ ಮಾಡಿಲ್ಲ ಅಂದರೆ ಯಾವಾಗ ಅಂತ ಎಲ್ಲ. ಸೊ ಅಲ್ಲೆಲ್ಲ ನಾನೇನು ಇವಾಗ ನಾನು ಕುಡಿಯಲ್ಲ, ಸಿಗರೇಟ್ ತಗೊಳ್ಳಲ್ಲ, ಏನು ಅಲ್ಲೆಲ್ಲೋ ಅವ್ರ ಇನ್ಫ್ಲುಯೆನ್ಸ್ ಆಗಿಲ್ಲ ಅವರಿಂದ. ಏನಕ್ಕಾಗಲಿಲ್ಲ? ನನಗೆ ಅದೇ ಬಿಕಾಸ್ ಆಫ್ ಮೈ ಡ್ಯಾಡ್ ಓನ್ಲಿ. ಅವ್ರು ನಮ್ಮ ಅಕ್ಕನೂ ಇದ್ದಾರೆ, ಅವರು ಒಂದು ಮೇನ್ ಪಾರ್ಟ್ ಹೇಳ್ಬೋದು. ಅವರು ಹೇಳ್ದಂಗೆ ನೋಡಿ ಖರ್ಚು ಮಾಡಿ, ಮನಿ ವಿಲ್ ನಾಟ್ ಕಮ್ ಈಸಿಲಿ, ಅಷ್ಟು ಕಷ್ಟಪಟ್ಟು ಎಲ್ಲ ಸಂಪಾದನೆ ಮಾಡಿರೋದೆಲ್ಲ ಶುಡ್ ನಾಟ್ ವೇಸ್ಟ್ ಅಂತ ಅದೊಂದು ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಐ ಅರ್ನ್ ಸಮಥಿಂಗ್ ಆ್ಯಂಡ್ ಸ್ಪೆಂಡ್ ಆನ್ ಇಟ್, ಸ್ಪೆಂಡ್ ಲೆಸ್ ಆ ಥರ. ಅವ್ರ ಪೇರೆಂಟ್ಸ್ ಮನೆಯಿಂದ ಎಲ್ಲಿ ಸ್ಪೆಂಡ್ ಮಾಡ್ಬೇಕು ಅಲ್ಲಿ ಇಂಪಾರ್ಟೆಂಟಾಗಿ ಸ್ಪೆಂಡ್ ಮಾಡಿದ್ರೆ ಸಾಕು. ಫನ್ನಿಗೂ ಮಾಡಬೇಕು, ಬಟ್ ಒಂದು ಲಿಮಿಟಲ್ಲಿ ಮಾಡಬೇಕು ಅಷ್ಟೇ. ನಿಮ್ಮ ಪ್ರಕಾರ ಫನ್ ಅಂದರೆ ಏನು? ಹಾಸ್ಟೆಲ್ ಏನ್ ನಡೆಯುತ್ತೆ ಹಂಗಾರೆ ಹಾಸ್ಟೆಲ್ ಅಲ್ಲಿ? ಫನ್ ಡೈಲಿ ಇನ್ಸಿಡೆಂಟ್ಸ್ ಏನಾರು ಒಂದು ಇದ್ದೇ ಇರುತ್ತೆ. ಲೈಕ್ ಇವಾಗ ಕಾಮಿಡೀಸ್ ಇರಲಿ, ಅವ್ನ ಪರ್ಸನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇರಲಿ, ಏನಾರೋ ಒಂದು ಹೊಡೆದಾಟ ಆಗ್ಲಿ, ಒಂದು ಕಾನ್ವರ್ಸೇಷನ್ ಅಲ್ಲಿ, ಮತ್ತೆ ಹೊರಗಡೆ ಹೋಗೋದು, ಲೈಕ್ ಜಸ್ಟ್ ಟು ಡ್ರಿಂಕ್ ಅ ಕಾಫಿ, 10 rupees ಕಾಫಿ ವಿಲ್ ಗೋ ಟು ಏರ್ಪೋರ್ಟ್ ಅಂಡ್ ಅಷ್ಟು ಕಿಲೋಮೀಟರ್. ಅದೆಲ್ಲ ಒಂದು ಮೆಮೊರೀಸ್ ತರ ಆಗಿದೆ, ಜಾಸ್ತಿ ಮೆಮೊರೀಸ್ ಆಗಿದೆ. ಯಾ, ಡೆಫಿನೆಟ್ಲಿ. 3 ತಿಂಗಳಿದೆ. ಅಂಡ್ ದೆನ್ ಐದರ್ MBA ಮಾಡ್ಬೇಕಾ ಅಥವಾ ಹೋಗಿ ವಾಪಸ್ ಅಪ್ಪನ್ ಬಿಸ್ನೆಸ್ ಜಾಯಿನ್ ಆಗ್ಬೇಕಾ? ಇಸ್ ದಿಸ್ ಡಿಸಿಷನ್ ದಟ್ ಇಸ್ ಪೆಂಡಿಂಗ್? ಮನೇಲಿ ಏನು ಹೇಳ್ತಾರೆ? ಮುಂದೆ ಓದು ಹೇಳ್ತಿಲ್ಲ ಮನೇಲಿ. ಅವರು ನನಗೆ ಬಿಟ್ಟಿದ್ದಾರೆ, ಏನು ಕರೆಕ್ಟಾಗಿ ಅನಿಸುತ್ತೆ MBA ಮಾಡ್ಬೇಕಂದ್ರೆ ಮಾಡು. ಅವ್ರ ಪ್ರಕಾರ, ಅಪ್ಪ ಪ್ರಕಾರ MBA ಮಾಡು ಅಂತಾರೆ. ಆ್ಯಂಡ್ ಮೈ ಸಿಸ್ಟರ್ ಗಿವ್ಸ್ ಅ ಡಿಫ್ರೆಂಟ್ ವ್ಯೂ. ಇಫ್ ಯು ಇನ್ವೆಸ್ಟ್ ಇನ್ ದಿಸ್ ಬಿಸ್ನೆಸ್ ಅಂದರೆ ಏನಾದ್ರು ರಿಲೇಟೆಡ್ ಏನಾರು 1-2 ವರ್ಷ ಟೈಮ್ ಅದು ಕೊಟ್ಟರೆ ಯು ವಿಲ್ ಗೇನ್ ಅ ನಾಲೆಜ್
ಆ 2 ವರ್ಷ ಟೈಮಲ್ಲಿ ನಿನಗೆ ಆ ಬಿಸ್ನೆಸ್ ಮೇಲೆ ಬೇಗ ಇದಾಗುತ್ತೆ, ಮತ್ತೆ ಸ್ಮಾಲ್ ಥಿಂಗ್ಸ್ ಗೊತ್ತಾಗುತ್ತೆ ವಿಚ್ ವಿಲ್ ನಾಟ್ ಗಿವ್ ಥಿಯರಾಟಿಕಲ್ ನಾಲೆಜಲ್ಲಿ ಸಿಗಲ್ಲ ಅಂತ ಅವ್ರಿಗೆ ಅನ್ಸುತ್ತೆ. ಬಟ್ ವಾಪಸ್ ಹೋಗ್ತೀರಾ ದಾವಣಗೆರೆ ಹಂಗಾರೆ? ಕೆನ್ ಯು ಇಮ್ಯಾಜಿನ್ ಯುವರ್ ಲೈಫ್ ಬ್ಯಾಕ್ ಇನ್ ದಾವಣಗೆರೆಗೆ? ಅದು ಇಷ್ಟು ದೊಡ್ಡ ಸಿಟಿಯಲ್ಲಿ ಇದ್ದ 5 ವರ್ಷ ಅಲ್ಲಿ ಹೋಗಿದ್ರೆ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟನೇ. ಬಟ್ ಪೇರೆಂಟ್ಸ್ ಇರ್ತಾರೆ, ಮತ್ತೆ ಬ್ಯಾಕ್ ಟು ದಟ್ ಲೈಫ್ ಒಂದು ಸ್ವಲ್ಪ ಅಭ್ಯಾಸ ಆಗಿದೆ. ಮಧ್ಯೆ ಹಾಲಿಡೇಸ್ ಅಲ್ಲೆಲ್ಲ ಹೋಗಿ ಬಂದಾಗ ಅಷ್ಟು, ಬಿಕಾಸ್ ಒಂದ್ಸತಿ ಬೆಂಗಳೂರಿಗೆ ಬಂದವ್ರು ವಾಪಸ್ ಹೋಗೋದು ಕಷ್ಟ. ಹೌದು. ಅವಾಗ ಹಂಗೆ ಅನ್ಕೊಂಡಿದ್ದೆ ಬೆಂಗಳೂರಲ್ಲೇ ಏನಾರು ಮಾಡ್ಕೋಬೋದಲ್ಲ, ಅಲ್ಲಿ ಇಲ್ಲಿ ಏನಾರು ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್, ಇಲ್ಲ ಸ್ಪೋರ್ಟ್ಸ್ ಎಲ್ಲಾರೇ ಮಾಡ್ಬೋದು ಅಂತ. ಬಟ್ ಇವೆನ್ಚುಲಿ ದಾವಣಗೆರೆಯಿಂದ ಬೆಂಗಳೂರಲ್ಲಿ ಬೇಕಿದ್ರೆ ನೀವು ಫ್ರಾಂಚೈಸಿ ಆಗಲಿ ಏನಾರು ಅಲ್ಲೂ ಓಪನ್ ಮಾಡ್ಬೋದು, ಬೇರೆ ಬೇರೆ ಬ್ರಾಂಚಸ್. ಸೊ ಐ ಆಮ್ ಲುಕಿಂಗ್ ಫಾರ್ ಇಟ್. ಏನು ಪಾಸಿಬಿಲಿಟೀಸ್ ಇದೆ ಅದು ಮಾಡ್ಬೋದು. ಬಟ್ ದಾವಣಗೆರೆ ಇಸ್ ಅ ಸಿಟಿ ಆಫ್ ಎಜುಕೇಶನ್ ಹಬ್ ಅಲ್ಲ. ಐ ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್ ಮೆಡಿಕಲ್, ನರ್ಸಿಂಗ್, ಎಂಜಿನಿಯರಿಂಗ್ ಅಂಡ್ ಆಲ್ ಆಫ್ ಇಟ್. ಹ್ಯಾಪನಿಂಗ್ ಸಿಟಿನೇ, ಹಂಗೂ ಅಷ್ಟೊಂದು ಏನು ಬೋರಿಂಗ್ ಇಲ್ಲ ಅಂತ. ಬೋರಿಂಗ್ ಇಲ್ಲ, ಬಟ್ ನೀವು ಬೆಂಗಳೂರಿಂದ ಹೋದಾಗ ಒಂಥರ ಬೋರಿಂಗ್ ಅನ್ಸುತ್ತೆ. ಇಲ್ಲಿ ಓಡಾಡೋದು ಸುತ್ತಾಡೋದೆಲ್ಲ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಇಟ್ ಸ್ಟಾರ್ಟ್ಸ್ ಅಂಡ್ ಎಂಡ್ಸ್ ಟು ಅರ್ಲಿ ತರ ಅನ್ಸುತ್ತೆ. ಇಟ್ಸ್ ಡೆವಲಪಿಂಗ್. ಸೊ ಮನೆಯಿಂದ ಏನು ಪ್ರೆಷರ್ ಇಲ್ಲ? ಮನೆಯಿಂದ ಏನು ಪ್ರೆಷರ್ ಇಲ್ಲ. ದೇರ್ ಇಸ್ ಆಲ್ರೆಡಿ 5 years ಹೊರಗಡೆ ಇದ್ದೀನಿ, ಎಲ್ಲ ಸ್ಪೋರ್ಟ್ಸ್ ಮಾಡಿದ್ದೀನಿ, ಅಚೀವ್ಮೆಂಟ್ಸ್ ಆಗಿದೆ. ಸೊ ಇವಾಗ ಅವರು ಒಂದು ಕನ್ಫ್ಯೂಸ್ ಸ್ಟೇಟಲ್ಲಿ ಇದ್ದಾರೆ. ಆ್ಯಂಡ್ ಅವ್ರಿಗೆ ಏನು ಅನ್ಸುತ್ತೆ, ನನಗೇನು ಇಷ್ಟ ನಾನು ಮಾಡಿದ್ರೆ ಮುಂದೆ ಚೆನ್ನಾಗಿರುತ್ತೆ, ನಮ್ಮ ಲೈಫ್ ಚೆನ್ನಾಗಿರುತ್ತೆ ಥರ. ಅವ್ರ ಫೋರ್ಸಿಂದ ಏನೇ ಫೋರ್ಸಿಂದ ಮಾಡಿದ್ರು ಅಷ್ಟು. ವಾವ್, ಯುವರ್ ಪೇರೆಂಟ್ಸ್ ಅಗ್ರಿ ಟು ದ್ಯಾಟ್? ಅಂದ್ರೆ ಅವ್ರಿಗಿದ್ಯಾ ಆ ಥಾಟ್, ನಾವು ಫೋರ್ಸ್ ಮಾಡಬಾರ್ದು ಅಂತ ಇದೆ. ಇವಾಗ ತನಕ ಏನು ಫೋರ್ಸ್ ಮಾಡಿಲ್ಲ. ನಾನು ಏನೇನು ಮಾಡ್ಬೇಕಂತ ಇದ್ದೆ ಅವರೆಲ್ಲ ಸಪೋರ್ಟ್ ಮಾಡಿ, ದೇ ಆರ್ ಲೈಕ್ ಮೇನ್ ಪಿಲ್ಲರ್, ಸಪೋರ್ಟ್ ಆಗಿದ್ದಾರೆ. ನೈಸ್. I'm just thinking, in ಏನೇನು ಆನ್ಸರ್ಸ್ನ ತೆಗಿಸ್ಬೋದು ಫ್ರಮ್ ಅ ಟೈರ್ 2 ಸಿಟಿ ಕಿಡ್ ಅಂತ. ದೇರ್ ಇಸ್ ನಾನೇನು ಹೇಳೋದಂತ ಹೇಳಿದ್ರೆ, ಇವಾಗ ಒಂದು ಉದ್ದೇಶ ಇಟ್ಕೊಂಡು ಯು ಆಲ್ರೆಡಿ ಕಮ್ ಟು ಬ್ಯಾಂಗ್ಳೂರ್, ಯು ಅಚೀವ್ಡ್ ಇಟ್, ಯು ವಿಲ್ ಗೋ ಬ್ಯಾಕ್, ಯು ವಿಲ್ ಹ್ಯಾವ್ ಯುವರ್ ಓನ್ ಲೈಫ್. ಸೊ ದೇರ್ ಇಸ್ ನೋ ರಿಗ್ರೆಟ್ಸ್ ಫಾರ್ ಯು ದಟ್ ಇಸ್ ದಟ್ ವಿಲ್ ಹಾಂಟ್. ನೀವು ಬಂದ್ರಿ, ಯು ಗೇವ್ ಸಿಟಿ ಅ ಚಾನ್ಸ್ ಅಂಡ್ ಇಟ್ whatever opportunity it threw at you, and you're okay to, you went through the phase. ಎಕ್ಸ್ಪೀರಿಯನ್ಸ್ ಅಂದ್ರೆ ಜಾಸ್ತಿನೇ ಸಿಕ್ಕಿದೆ ಬೆಂಗಳೂರಲ್ಲಿ. ಯಾಕಂದ್ರೆ ಒಂದು ಸ್ಮಾಲ್ ಇದರಿಂದ ಹೊರಗಡೆ ಫುಲ್ ದೊಡ್ಡ ಲೋಕಕ್ಕೆ ಬಂದಾಗ ಜಾಸ್ತಿ ಜನ ಹೆಂಗಿರ್ತಾರೆ, ನಮ್ಮ ಏಜ್ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ, ಇಲ್ಲಿ ಕಲ್ಚರ್ ಹೆಂಗಿರುತ್ತೆ ಎಲ್ಲ ಒಂಥರ ಜಾಸ್ತಿನೇ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ನಮ್ಮ ಎಪಿಸೋಡ್ ಅಲ್ಲ, ದೇರ್ ಇಸ್ ಒನ್ ರಿಚುವಲ್. ಐ ಹೋಪ್ ನಮ್ಮ ಟಿಮೋರ್ ನಿಮಗೆ ಮೊದಲೇ ಹೇಳ್ಕೊಟ್ಟಿಲ್ಲ ಇದನ್ನ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಾಫಿ ಕನ್ಫೆಷನ್ ಅಂತ. ಸೊ do you have any confession ಈಚೆ ಕಡೆ ಎಲ್ಲರಿಗೂ ಹೇಳಕ್ಕಾಗಿಲ್ಲ ವಿಚ್ ಯು ವಾಂಟ್ ಟು ಟೆಲ್ ಇಟ್ ಟು ಅಸ್? ಆ ಥರ ಕನ್ಫೆಷನ್ ಅನ್ನೋದಿಲ್ಲ. ಬಟ್ ಇಫ್ ಐ ವಾಂಟ್ ಟು ಡೂ ದ ಕನ್ಫೆಷನ್, ಐ ವುಡ್ ಹ್ಯಾವ್ ಡನ್ ದಟ್ ಪ್ಲೇಸ್ ಓನ್ಲಿ. ಆ ಥರ ಕನ್ಫೆಷನ್ ಏನು ಬಚ್ಚಿಟ್ಟಿರೋದು? ಬಚ್ಚಿಟ್ಟಿಲ್ಲ, ಏನು ಬಚ್ಚಿಟ್ಟಿಲ್ಲ. ಅದನ್ನ ಸಾರಿ ಕೇಳ್ಬೇಕಂತಿದ್ರೆ ದ ನೆಕ್ಸ್ಟ್ ಡೇ ಐ ವುಡ್ ಹ್ಯಾವ್ ಗಾನ್ ಅಂಡ್ ಆಸ್ಕ್ಡ್. ಡು ಯು ಹ್ಯಾವ್ ಅ ಗರ್ಲ್ ಫ್ರೆಂಡ್? ನೋ, ನಾಟ್ ಇನ್ ದಿಸ್. ಯಾಕೆ ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ ಅಂತ? ಹಾಗೇನಿಲ್ಲ, ಬಟ್ ತುಂಬ ಇವಾಗಿನ ಏನು ಕೆಲಸ ಇದೆ, ಸ್ಪೋರ್ಟ್ಸ್ ಆಗಲಿ ಎಜುಕೇಷನ್ ಆಗಲಿ, ಅದರಲ್ಲಿ ಜಾಸ್ತಿ ಬ್ಯುಸಿ ಇರ್ತೀನಿ. ಸೊ ಅಟ್ ಪ್ರೆಸೆಂಟ್ ಇಲ್ಲ, ಮೇ ಬಿ ಫ್ಯೂಚರಲ್ಲಿ ಗೊತ್ತಿಲ್ಲ. ಹೇಗೆ ಕನ್ಫೆಷನ್ ಇಲ್ದಲೆ ಹೆಂಗಿರಕ್ಕೆ ಸಾಧ್ಯ? ಯಾರಾದರೂ ಎಲ್ಲರೂ ಏನಾದ್ರು ಒಂದು ಸೀಕ್ರೆಟ್ ಇದ್ದೇ ಇರುತ್ತೆ. ಯು ಡೋಂಟ್ ಹ್ಯಾವ್ ಎನಿ ಸೀಕ್ರೆಟ್ಸ್ ಇದೆ, ಬಟ್ ಏನು ಕನ್ಫೆಷನ್ ಅಂತ ಏನಿಲ್ಲ ಅಷ್ಟು. ಮೇ ಬಿ ಅಲ್ಲಲ್ಲೇ ಸಾರ್ಟ್ ಔಟ್ ಮಾಡಿದ್ದೀನಿ ಅನಿಸುತ್ತೆ. ಲೈಕ್ ಅಷ್ಟು ಸೀರಿಯಸ್ ಆಗಿ ತಗೊಂಡು ಅವ್ರಿಗೂ, ನಾನು ಆ ಥರ ಕ್ಯಾರೆಕ್ಟರಲ್ಲಿ ಜಗಳ ಮಾಡ್ಕೊಳ್ಳೋದಾಗಲಿ, ಎಲ್ಲರ ಜೊತೆ ಫ್ರೆಂಡ್ಲಿ ಆಗೇ ಇರ್ತೀನಿ. ಸೊ ಗುಡ್. ಸೊ ಬೇಸಿಕಲಿ ನೀವೇನು ಹೇಳ್ತಿರೋದು, ಡೋಂಟ್ ಆಸ್ಕ್ ಮಿ ಮೋರ್ ಕ್ವೆಶನ್ಸ್, ಐ ಆಮ್ ಬೇಸಿಕಲಿ ಅ ಗುಡ್ ಬಾಯ್ ಅಂತ. ಗುಡ್ ಬಾಯ್ ಅಂತಾನೆ ಹೇಳೋಕ್ಕಾಗಲ್ಲ, ಬ್ಯಾಡ್ ಬಾಯ್ ಅಂತಾನೆ ಹೇಳೋಕ್ಕಾಗಲ್ಲ, ಸಮ್ ವಾಟ್. ಓಕೆ, ಯಾ. ಸೊ ಐ ಹ್ಯಾವ್ ದಿಸ್ ವೆರಿ ಫೇವ್ರೆಟ್ ಕೋಟ್ ನಂದು. Good boys go to heaven, bad boys go everywhere. Yeah. So you choose where do you want to go. You want to go everywhere or you want to go to heaven anta. So I mean, I hope you got that. Yeah. Do you want to ask me anything? ನನಗೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಬಿಸ್ನೆಸ್ ಅಲ್ಲ. ನಿಮಗಿದು ಇನ್ಸ್ಪೈರ್ ಹೆಂಗಾಯ್ತು ಟೀಮ್ ವರ್ಕ್ ಸ್ಟಾರ್ಟ್ ಮಾಡಕ್ಕೆ? ನಮ್ಮ ಎಡಿಟರ್ ಗ್ಯಾರಂಟಿ ಪಾರ್ಟ್ನ ಕಟ್ ಮಾಡ್ತಾರೆ. ಯೂಶಲಿ ಲೈಕ್ ಎಲ್ಲ ಸುಮ್ಮನೆ ಜಾಬ್ ಅಂಡರ್ ಹೋಗಿ ಸುಮ್ಮನೆ ಸೇಫರ್ ಸೈಡ್ ನೋಡ್ತಾರೆ, ಜಾಬ್ ಸೆಕ್ಯೂರಿಟಿ ನೋಡ್ತಾರೆ. ನಿಮಗೆ ರಿಸ್ಕ್ ತೊಗೊಳಕ್ಕೆ ಹೆಂಗೆ
ಯಾರ್ ನನ್ನ ಬ್ರೈನ್ 9 to 5 ಸಾಫ್ಟ್ವೇರ್ ಅಂದ್ರೆ ನನ್ಗನ್ಸದೆ ಎಲ್ಲಾರ್ದು ಬ್ರೈನ್ ಅಲ್ಲ, ನನ್ನ ಸಾಫ್ಟ್ವೇರ್ ಇರುತ್ತೆ ಅದಕ್ಕೆ. ಇವಾಗ iOS ಇದೆ, ಆಂಡ್ರಾಯ್ಡ್ ಇದೆಲ್ಲ ಆ ಥರ. ನನ್ನ ಬ್ರೈನ್ ಐ ಫೀಲ್ ಐ ಆಮ್ ನಾಟ್ ಫಿಟ್ ಟು 9 to 5. ನಾನು ಟ್ರೈ ಮಾಡಿದ್ದೀನಿ ಬಟ್ ನಾ ಅಪ್ಸ್ಕ್ಯಾಂಡ್ ಆಗಿದ್ದೀನಿ. ಐ ಗೋ 2 days and third day I'll not even call them up and say, ಅಣ್ಣ ಕೆಲಸ. ಸೊ ಅದಾಗಿದೆ. ಸೊ ಐ ರಿಯಲೈಸ್ ವೆರಿ ಅರ್ಲಿ ದ್ಯಾಟ್ ನನಗೆ ಐ ವಾಂಟ್ ಟು ಡೂ ಸಮಥಿಂಗ್ ಮೈ ಓನ್ ಅಂತ. ಬಟ್ ಹಾಗೇನೆ ಆಪರ್ಚುನಿಟೀಸು ಸಿಕ್ತು. ಸೊ ನಾಟ್ ಎವ್ರಿ ಟೈಮ್ ಐ ವಾಸ್ ಅನ್ ಆಂಟ್ರಪ್ರಿನರ್ ಅವ್ರ ಬಿಸ್ನೆಸ್ಸೇ ಮಾಡ್ತಿದ್ದೆ ಅಂತ ಇಲ್ಲ, ಬಟ್ ಐ ಟುಕ್ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್ ಬೇಸಿಸ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಐ ವಾಸ್ ಇನ್ ಟು ಮೂವೀಸ್, ಐ ವಾಸ್ ಇನ್ ಟು ಇವೆಂಟ್ಸ್, and Madhya I was also into PR, strategy, lot of things. So it's been a very I'm a very what do I say, film al heltaralla destiny kid types. So ella time I was offered ನೀದನ್ ಮಾಡ್ತೀಯಾ ಅಂತ. ನಂದು one policy of my life ಏನಂತ ಹೇಳಿದ್ರೆ, ಯಾವತ್ತೂ ಕೆಲ್ಸಕ್ಕೆ ನಾನು ನೋ ಅಂತ ಹೇಳಿಲ್ಲ. ಯಾರು ಯಾವತ್ತಾರು ಕೆಲಸ ಇದನ್ನ ಮಾಡ್ತೀಯಾ, ವರ್ಕೋಹಾಲಿಕ್ ಅಲ್ಲ, ಯಾರು ಇವತ್ತ ಐ ಫೀಲ್ ಕುತ್ಕೊಳ್ಳಂಗ ಅನ್ಸಲ್ಲ, ಏನಾರು ಒಂದ್ ಮಾಡ್ತಾನೆ ಇರ್ಬೇಕು. ಹಾ, ಸಿ ದಾಟ್ ಇವನ್ 9 to 5 ಅಲ್ಲಿ ನಾನೇನ್ ಹೇಳ್ತಿರೋದು, ಇವಾಗ ಯಾರೋ ಒಬ್ರು ಬಂದ್ ಸುಮ್ನೆ ನನ್ಗೆ ನೀನ್ ಇವೆಂಟ್ಸ್ ಮಾಡ್ತೀಯಾ ಅಂತ ಕೇಳಿದ್ರು. ದೋ ಐ ಆಮ್ ನಾಟ್ ಫ್ರಮ್ ದ ಇವೆಂಟ್ ಬ್ಯಾಕ್ ಗ್ರೌಂಡ್ ಕರೆಂಟ್ಲಿ, ಐ ವಿಲ್ ಸ್ಟಿಲ್ ಸೇ ಎಸ್, ಬಿಕಾಸ್ ನಂಗೆ ಹೇಳೋದು ಎಸ್ ಅಂತ ಹೇಳಾದ್ಮೇಲೆ ಯು ವಿಲ್ ಎನಿವೇ ಗೋ ಫಿಗರ್ ಔಟ್. ಸೊ ದಟ್ಸ್ ಹೌ ಮೈ ಜರ್ನಿ ಪಿಕ್ಡ್ ಅಪ್. ನಂಗೆ ಯಾರೋ ಹಿಂಗೆ ಕಾಲೇಜಲ್ಲಿ ಇದ್ದ ಯಾರೋ ಕೇಳಿದ್ರು, ಯು ವಾಂಟ್ ಟು ಡೂ ಇವೆಂಟ್ಸ್? ಐ ಸೆಡ್ ಓಕೆ. ಸೇಮ್ ಪರ್ಸನ್ ಆಸ್ಕ್ಡ್, ಡು ಯು ವಾಂಟ್ ಟು ವರ್ಕ್ ಇನ್ ಮೂವೀಸ್ ವಿತ್ ಮೀ? I had no clue. I said yes. And then somebody else asked, do you want to work in renewable energy with me? I said yes. And hange yes and yes and yes and yes led to all of these things. Then once na salpa matured agi Bangalore na artha ಮಾಡ್ಕೊಂಡ ಮೇಲೆ, when I realized, okay, now I think I have a network. So ಎಲ್ಲರೂ ಏನು ಅನ್ಕೊಳ್ತಾರೆ, see for you it is easy for you to go take your dad's business because ಒಂದು ಅವರೊಂದು ಬೇಸ್ ಹಾಕಿದ್ದಾರೆ ಅಂಡ್ ಅವ್ರಿಗೆ ಒಂದು ನೆಟ್ವರ್ಕ್ ಇದೆ, ಒಂದು ಈಕೋ ಸಿಸ್ಟಮ್ ಇದೆ ಅಲ್ಲ. ಸೊ ನನ್ನ ಯಾರು ಬಿಸ್ನೆಸ್ ಮಾಡೋದಕ್ಕೆ ಏನ್ ಬೇಕು ಅಂತ ಕೇಳಿದ್ರೆ, ಐ ಓನ್ಲಿ ಸೇ build your ecosystem first. It might be family or it might be friends who will give you a first 10 orders. So you need to build. So the day I felt I've built my ecosystem, people will support me internally, externally. That's when I started doing business. And one business led to another, and it all led to Timbuktu. I don't know what next. But eega, because I have my own company, when people say kelsa ಮಾಡ್ತೀಯಾ ಇದನ್ನ, I tend to say no, but that's how it all started. ಅದು ಕನ್ಫ್ರಂಟ್ ಮಾಡೋದು, ನಮ್ಮ ಫಿಯರ್ ಕನ್ಫ್ರಂಟ್ ಮಾಡೋದು, ಇಟ್ಸ್ ವೆರಿ ಬಿಗ್ ಸ್ಟೆಪ್ ತರಾನೆ ಎಲ್ರಿಗೂ. ಗೆಟಿಂಗ್ ಇಂಟು ಅನ್ಕಂಫರ್ಟಬಲ್. ನೋ ಹೇಳೋದು ಒಂದೇ ಬೆನಿಫಿಟ್ ಇರುತ್ತೆ, ಲೈಕ್ ಯು ವಿಲ್ ಜಸ್ಟ್ ಸ್ಟೇ ಬ್ಯಾಕ್ ಮೈ ಕಂಫರ್ಟ್ ಝೋನ್. ಎಸ್ ಹೇಳೋದ್ರಿಂದ ಯು ಆರ್ ಆಲ್ರೆಡಿ ಅ ವಿನ್ನರ್ ವೆನ್ ಯು ಸೇ ದಿಸ್. ಕರೆಕ್ಟ್, ಯು ಆರ್ ರೈಟ್. Saying yes solves half of it. Yes. The other half is figure out how to do it. That's always there. ನಾನು ಯಾವಾಗಲೂ ಅದೇ ಹೇಳೋದು, ವೆನ್ ಆಪರ್ಚುನಿಟಿ ನಾಕ್ಸ್ ಯುವರ್ ಡೋರ್, ಡೋಂಟ್ ಸೇ ನೋ. ಟ್ರೈ ವಾಟ್ ಮ್ಯಾಕ್ಸಿಮಮ್. ಫೇಲೇ ತಾನೇ ಆಗೋದು, ಬಿಯಾಂಡ್ ದಟ್ ಏನಾಗ್ಬೋದು, ಏನ್ ಕಳ್ಕೊಳಕ್ ಏನಿಲ್ದಾಗ, ಲೈಕ್ ಯು ಶುಡ್ ಟೇಕ್ ದಟ್ ರಿಸ್ಕ್. ಐ ಥಿಂಕ್ ದಟ್ ವಾಟ್ ಸ್ಪೋರ್ಟ್ಸ್ ಟೀಚರ್ಸ್ you ಅಲ್ಲ. ವೆರಿ ನೈಸ್, ಕೂಲ್. ಐ ಥಿಂಕ್ you honestly tried having this conversation and I really enjoyed. I'll tell you, ಯಾಕಂದ್ರೆ like I said, Bangalore ಎಲ್ಲ ಒಂದು ಪರ್ಸನಾಲಿಟಿನೇ ಇರುತ್ತೆ ಆ ಮಕ್ಕಳಿಗೆ. ಲೈಕ್ ದೇರ್ ಇಸ್ ದ ಲೌಡ್, ದೇರ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಥಿಂಗ್ಸ್, ದೇರ್ ಆಲ್ರೆಡಿ ಓವರ್ ಪ್ರಿಪೇರ್ಡ್ ಫಾರ್ ಲಾಟ್ ಆಫ್ ಥಿಂಗ್ಸ್, ದೇರ್ ಓವರ್ ಕಾನ್ಫಿಡೆಂಟ್. ಐ ರಿಯಲಿ ಲವ್ ದ ವೇ ಯು ಸ್ಯಾಟ್ ಕ್ವೈಟ್ ಗ್ರೌಂಡೆಡ್ಲಿ, ಏನೂ ಶೋ ಆಫ್ ಮಾಡ್ದಂಗೆ. ನೀವು ಗೋಲ್ಡ್ ಮೆಡಲ್ ಬಂದಿರೋದು ಸೋ ಸೈಲೆಂಟ್ಲಿ ಯು ಸೆಡ್, ನಂಗೆ ಡೂಡ್ ನನ್ಗೇನಾರ ಗೋಲ್ಡ್ ಮೆಡಲ್ ಬಂದಿದ್ರೆ ಮೇ ಬಿ ನಾನು ಟಾಟು ಹಾಕೊಂಡಿರ್ತಿದ್ದೆ ಅನ್ಸುತ್ತೆ, ದಟ್ ಗೋಲ್ಡ್ ಮೆಡಲ್ ವಿನ್ನರ್ ಅಂತ. ಐ ಥಿಂಕ್ that's what sports teaches you. And I think through our show we urge everybody to have a portion of sports in their life, right? Either sports or fitness. Sports or fitness, it's mandatory because it teaches you discipline and it teaches you how to deal with failure when you're put in the spot. Exactly. Thank you for having this conversation. In the end, I know you'll after BBA, if you choose to do MBA and all of it, and you need Timbuktu support somewhere, please think that Timbuktu is home. So that's what we want to be. Think student, think Timbuktu. So yeah, all the best. Do everything that you are dreaming of. Make those $1 billion that you want to do in business, and have profitable trading journey. I don't have to talk to you about failures. You're anyway a champion in dealing with that. Yeah, failure is what makes us successful in this. Correct. That's a nice sentence to close the show.
honestly, this is one of the nicest episodes we have shot because this is the honest conversation. This is how a tier 2 sports background, hardworking kid looks like. Parents out there, one thing that with this episode, ನೀವೇನಾರು ಟೇಕ್ ಬ್ಯಾಕ್ ಮಾಡ್ಕೋಬಹುದು ಅಂತ ಇದ್ರೆ, ಒಂದು like Aproop said, his parents never doubted his choice. They always supported. Especially this generation ಸ್ಟೂಡೆಂಟ್ಸ್ಗೆ ಅವರಿಗೆ ಗೊತ್ತಿದೆ ಅವ್ರಿಗೆ ಏನು ಮಾಡಬೇಕು ಮೋಸ್ಟ್ಲಿ ಲೈಫಲ್ಲಿ. ಆಲ್ ದೇ ನೀಡ್ ಯುವರ್ ಸಪೋರ್ಟ್ ಆ್ಯಂಡ್ ಲಿಟಲ್ ಗೈಡೆನ್ಸ್. ಆ್ಯಂಡ್ ಯಾವಾಗ ತಪ್ಪು ಮಾಡ್ತಾರೆ ಅಂತ ಗೊತ್ತಾದಾಗ ಒಂದು ಸ್ವಲ್ಪ ಯುನೋ ತಿದ್ದಿ ಒಂದು ಸ್ವಲ್ಪ ವಾಪಸ್ ದಾರಿ ಕರ್ಕೊಬೇಕು. ದಟ್ಸ್ ಆಲ್ ಇಟ್ ಇಸ್ ರಿಕ್ವೈರ್ಡ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್. ಪ್ಲೀಸ್ ಕೀಪ್ ವಾಚಿಂಗ್. ದಿಸ್ ಇಸ್ ನೋ ಫಿಲ್ಟರ್ ಪ್ಲೀಸ್.